ಮತ್ತೊಮ್ಮೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಸ್ವಾಗತ. ಇವತ್ತು ಎರಡು ವಿಷಯ ನಾನು ಹೇಳಕ್ ಇಷ್ಟಪಡ್ತೇನೆ ಸ್ಪೀಕಪ್ ಕ್ಲಾಸ್ ವತಿಯಿಂದ. ಮೊದಲನೇದು 1ನೇ ತಾರೀಕು ಜುಲೈ 1ನೇ ತಾರೀಕಿಂದ ನಾವು ಫ್ರೀ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದೇವೆ ಎಲ್ಲಾ ಸ್ಪರ್ಧಾರ್ಥಿ ಮಿತ್ರರಿಗೆ. ದಯವಿಟ್ಟು ಎಲ್ಲರೂ ಅಟೆಂಡ್ ಆಗಿ. ಇದು ಮಂಜುನಾಥ್ ಸರ್, ಪ್ರಶಾಂತ್ ಸರ್, ಆಮೇಲೆ ಜನರು ಯಾರು ಟೀಚರ್ಸ್ ಇದ್ದಾರೆ ಅವರು ಪ್ರಿಪೇರ್ ಮಾಡಿರೋ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಪ್ರಿಪೇರ್ ಮಾಡಿರೋ ಕ್ವಶನ್ಸ್ ನ ಮಾಕ್ ಟೆಸ್ಟ್ ರೂಪದಲ್ಲಿ ನಾವು ತರ್ತಾ ಇದ್ದೇವೆ. ಫ್ರೀ ಮಾಕ್ ಟೆಸ್ಟ್ ಎಲ್ಲ ಯಾರ್ಯಾರು ಕೋರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಫ್ರೀ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ನಿಮ್ ಪ್ರಿಪರೇಷನ್ ಹೇಗ್ ನಡೀತಿದೆ ಅಥವಾ ನಿಮ್ಗೆ ಇನ್ನೂ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅಂತ ಒಂದು ಟೆಸ್ಟ್ ಬೇಕಲ್ವಾ, ಅದಕ್ಕೆ ಫ್ರೀ ಮಾಕ್ ಟೆಸ್ಟ್. ಇದು ನಾರ್ಮಲಿ ಎಲ್ಲರೂ ಕಂಡಕ್ಟ್ ಮಾಡೋ ರೀತಿ ಮಾಕ್ ಟೆಸ್ಟ್ ಅಲ್ಲ, ಖುದ್ದಾಗಿ ಸರ್ ಯಾರು ಟೀಚ್ ಮಾಡ್ತಿದ್ದಾರೆ ಅವರೇ ಕ್ವಶನ್ಸ್ ಪ್ರಿಪೇರ್ ಮಾಡಿ ನಿಮಗೆ ಅನುಕೂಲವಾಗುವಂತೆ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡಕ್ಕೆ ಎಲ್ಲಾ ಕ್ವಶನ್ಸ್ ಆಗಲೇ ಈಗ ರೆಡಿ ಮಾಡ್ತಿದ್ದಾರೆ. ಓಕೆ, 1ನೇ ತಾರೀಕು ಸಂಜೆ 7 ಗಂಟೆಯಿಂದ ಮಾಕ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಇದನ್ನ ಉಪಯೋಗ ತಗೊಳ್ಳಿ ಎಲ್ಲರೂ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಎರಡನೇದು ತುಂಬಾ ಜನ ಕೇಳ್ಕೊಂಡಿದ್ರಿ ಮಾಕ್ ಟೆಸ್ಟ್ ಜೊತೆ ಇನ್ನೊಂದು ಏನ್ ಕೇಳ್ಕೊಂಡಿದ್ರಿ, ವಿಜ್ಞಾನ. ನಮಗೆ ವಿಜ್ಞಾನ ಕಷ್ಟ ಆಗ್ತಿದೆ ಸರ್, ನಾವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೇವೆ, ನಮಗೆ ವಿಜ್ಞಾನ ಮತ್ತೆ ಟೆಕ್ನಾಲಜಿಯಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಅರ್ಥ ಆಗಲ್ಲ, ಇನ್ನೊಂದು ಕ್ವಶನ್ಸ್ ನಮಗೆ ತುಂಬಾ ಡಿಫಿಕಲ್ಟ್ ಆಗ್ತಿದಾವೆ, ಅದರಿಂದ ನಾವು ಹಿಂದ್ ಬೀಳ್ತಿದ್ದೇವೆ ಅಂತ ತುಂಬಾ ಜನ ಕೇಳ್ಕೊಂಡಿದ್ರು. ಅದನ್ನ ಸಾಲ್ವ್ ಮಾಡಕ್ಕೆ ಸ್ಪೀಕಪ್ ಕ್ಲಾಸ್ ವತಿಯಿಂದ ಸೈನ್ಸ್ ಆನ್ಲೈನ್ ಕೋರ್ಸ್ ಫಸ್ಟ್ ಕಂಡಕ್ಟ್ ಮಾಡ್ತಿದ್ದೇವೆ. ಓಕೆ, ಇದನ್ನ ನಡೆಸ್ಕೊಡೋರು 8 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡಿ, ಪೆಸಿಟ್ ಯೂನಿವರ್ಸಿಟಿದಲ್ಲಿ ಕೆಲಸ ಮಾಡಿ ತುಂಬಾ ಪರಿಣಿತಿ ಹೊಂದಿರೋ, ಆಮೇಲೆ ತುಂಬಾ ಜನ PSI KS IS ವಿದ್ಯಾರ್ಥಿಗಳಿಗೆ ಬಿಜಾಪುರ್ ನಲ್ಲಿ ಬಾಗಲಕೋಟ್ ನಲ್ಲಿ ಎಲ್ಲಾ ಕಲಿಸ್ಕೊಟ್ಟಿರೋ ಶ್ರೀಮತಿ ಜ್ಯೋತಿ ದೇಸಾಯಿ ಮೇಡಮ್ ಅವರು ಬಂದಿದ್ದಾರೆ. ಓಕೆ, ಶ್ರೀಮತಿ ಜ್ಯೋತಿ ದೇಸಾಯಿ ಮೇಡಮ್ ಅವರು ನೆನಪಿಟ್ಕೊಳ್ಳಿ ದಿನಾಂಕವನ್ನ. ನೆಕ್ಸ್ಟ್ ಸಂಡೇ 4ನೇ ತಾರೀಕಿನಿಂದ ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ವಿಜ್ಞಾನದಲ್ಲಿ ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ದೇವೆ. ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಮೇಡಮ್ ಬಂದ್ ಹೇಳಿ, ನಮ್ಮ ಹುಡುಗರು ಕೇಳ್ತಾ ಇದಾರೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಂದಿದ್ದಾರೆ. ಸೊ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬೇಕು. ಕೋರ್ಸ್ ಬಗ್ಗೆ ಡೀಟೇಲ್ಸ್ ಇನ್ನು ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾವು ಶೇರ್ ಮಾಡ್ಕೊಂಡು ಹೋಗ್ತೇವೆ. ಇನ್ನೊಂದು, ನೀವು ಕೋರ್ಸ್ ಹೇಗಿರುತ್ತೆ, ನಿಮ್ಮ ಅನಿಸಿಕೆಗಳೇನು ಅಥವಾ ನಿಮ್ಗೆ ಏನೇನ್ ಡಿಫಿಕಲ್ಟೀಸ್ ಇರುತ್ತೆ ಅಂತ ಮೇಡಮ್ ತಿಳ್ಕೊಳಕ್ ಇಷ್ಟಪಡ್ತಾರೆ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಬೇರೆ ಆಗುತ್ತೆ, ಆಫ್ಲೈನ್ ಅಲ್ಲಿ ಬೇರೆ ಆಗುತ್ತೆ. ಆಮೇಲೆ ಆನ್ಲೈನ್ ಅಲ್ಲಿ ಅವ್ರು ಬೇರೆ ಬೇರೆ ಬ್ಯಾಚಸ್ ಕಂಡಕ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾವ ರೀತಿ ಬೇಕು ಅಂತ ಅವ್ರು ಅರ್ಥ ಮಾಡ್ಕೊಳಕ್ಕೆ ಡೆಮೋ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ. ಡೆಮೋ ಕ್ಲಾಸಸ್ ಯಾವಾಗಿರತ್ತ ಅಂತಂದ್ರೆ 29 ಮತ್ತೆ 30ನೇ ತಾರೀಕು 29ನೇ ತಾರೀಕು ಮತ್ತೆ 30ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಡೆಮೋ ಕ್ಲಾಸಸ್ ಇರುತ್ತೆ. 2 ಡೆಮೋ ಕ್ಲಾಸಸ್ ಇರುತ್ತೆ. ಅದಾದ್ಮೇಲೆ 4ನೇ ತಾರೀಕಿಗೆ ಲೈವ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಉಪಯೋಗವನ್ನ ಎಲ್ಲೂ ದಯವಿಟ್ಟು ಪಡೆದುಕೊಳ್ಬೇಕಾಗಿ ನಾನು ಕೇಳ್ಕೊತಾ ಇರೋದು. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ. ಒಂದು ಮಾಕ್ ಟೆಸ್ಟ್, ಓಕೆ, ಇದು 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಲೈವ್ ಸೈನ್ಸ್ ಕ್ಲಾಸ್ ಫಾರ್ PS, ಎಕ್ಸ್ಕ್ಲೂಸಿವ್ಲಿ ಫಾರ್ PSI. ಓಕೆ, ನೆನ್ಪಿಟ್ಕೊಳ್ಳಿ, ಎಕ್ಸ್ಕ್ಲೂಸಿವ್ಲಿ ಸೈನ್ಸ್ ಕ್ಲಾಸಸ್ ಫಾರ್ PSI 4ನೇ ತಾರೀಕು ಕಂಡಕ್ಟ್ ಮಾಡ್ತಿದ್ದೇವೆ. 29ನೇ ತಾರೀಕು 30ನೇ ತಾರೀಕು ಇದ್ರದ್ದು 7 ಗಂಟೆಗೆ ಡೆಮೋ ಕ್ಲಾಸಸ್ ಇರುತ್ತೆ. ಸೊ ಎಲ್ಲರೂ ಅಟೆಂಡ್ ಆಗಿ ಸೈನ್ಸ್ ನ ಅಗ್ದಿ ಈಸಿಯಾಗಿ ಮೇಡಮ್ ನಿಮ್ಗೆ ಕಲಿಸ್ಕೊಡ್ತಾರೆ. ನಮ್ಮ ವಿದ್ಯಾರ್ಥಿಗಳು ನೀವು ಬರೇ ನಮ್ಗೆ ಮೆಂಟಲ್ ಎಬಿಲಿಟಿ ಆಮೇಲೆ ಇಂಗ್ಲಿಷ್ ಕಲಿಸಿ ನಿಮ್ಮನ್ನ ವಿಜ್ಞಾನದಲ್ಲಿ ಹಿಂದೆ ಬೀಳ್ಸಕ್ಕೆ ನಾವು ಬಿಡಲ್ಲ. ಸೊ ಅದಕ್ಕಾಗಿ ಮೇಡಮ್ ನ ಹಿಡ್ಕೊಂಡು ಬಂದಿದ್ದೇವೆ. ದಯವಿಟ್ಟು ಅವ್ರನ್ನ ಬಿಡಬೇಡಿ ನೀವು, ಆಯ್ತಾ? ಮೇಡಮ್ ನ ಎಷ್ಟು ಕ್ವಶನ್ಸ್ ಕೇಳ್ತೀರಾ ಕೇಳಿ, ಅರ್ಥ ಮಾಡ್ಕೊಂಡು ಎಲ್ಲರೂ ನೀವು PSI ಪಾಸ್ ಆಗ್ಬೇಕು, ಅದು ನಮ್ಮ ಮುಖ್ಯ ಉದ್ದೇಶ, ಆಯ್ತಾ? ಸೊ ಮಾಕ್ ಟೆಸ್ಟ್ ಮತ್ತೆ ಸೈನ್ಸ್ ಕ್ಲಾಸಸ್ ಇವೆರಡು ಇರ್ತವೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಈಗ ಜ್ಯೋತಿ ಮೇಡಮ್ ಮಾತಾಡ್ತಾರೆ. 2 ನಿಮಿಷ ಮಾತಾಡಿದ್ಮೇಲೆ ನಿಮ್ಮ ಪ್ರಶ್ನೆಗಳನ್ನ ಜ್ಯೋತಿ ಮೇಡಮ್ ಕೇಳ್ಬೋದು ಅಥವಾ ನನಗೆ ಕೇಳ್ಬೋದು. ಥ್ಯಾಂಕ್ ಯು ಸಮೀರ್ ಸರ್, ಥ್ಯಾಂಕ್ ಯು ಫಾರ್ ದಟ್ ಕೈಂಡ್ ಇಂಟ್ರೊಡಕ್ಷನ್. ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನನ್ನ ಬೆಸ್ಟ್ ವಿಶಸ್. ಈ ಸೈನ್ಸ್, ಇವಾಗ ನಾವು ಸೈನ್ಸ್ ಜೊತೆಗೆ ಬದುಕ್ತಾ ಇದೀವಿ. ಸೈನ್ಸ್ ಕಷ್ಟ ಅಂತ ನಾವ್ ಅನ್ಕೊಳ್ಳೋದ್ ಬೇಡ ಅಂತ ಅನ್ಸುತ್ ನನ್ಗೆ. ಈಗ ನೋಡ್ರಿ, ಊಟ ಮಾಡ್ತೀವಿ, ಡೈಜೆಷನ್ ಹೆಂಗಾಗತ್ತೆ, ಉಸಿರಾಡಿಸ್ತೀವಿ, ಹೆಂಗೆ ನಮ್ ಶ್ವಾಸಕೋಶ ವರ್ಕ್ ಮಾಡುತ್ತೆ ಅಲ್ವಾ? ಆಮೇಲೆ ಈಗ ಎಲ್ಲಾನು ಮೆಟಲ್ಸ್ ಜೊತೆಗ್ ಬದುಕ್ತಿವಿ. ಅದ್ ಬಿಟ್ಟು ನಮಗ್ ಬದುಕಕ್ ಆಗಲ್ಲ. ಸೊ ಹಂಗಿದ್ಮೇಲೆ ಸೈನ್ಸ್ ಯಾಕೆ ಟಫ್ ಆಗುತ್ತೆ? ಮೊಸರು ತಿಂತೀವಿ ಊಟದಲ್ಲಿ, ಹೌದಾ? ಆಮೇಲೆ ನಿಂಬೆ ಹಣ್ಣು ಹಿಂಡ್ಕೋತೀವಿ ಟೇಸ್ಟ್ ಇನ್ಕ್ರೀಸ್ ಮಾಡಕ್ಕೆ.
ಇದೆಲ್ಲಾನು ಸೈನ್ಸ್. ಇದೆಲ್ಲ ಹೆಂಗೆ ಅಂದ್ರೆ ನಮ್ ಡೈಲಿ ಲೈಫ್ ಅಲ್ಲಿ ನಾವ್ ಏನೇನ್ ಯೂಸ್ ಮಾಡ್ತೀವೋ ಅದೇ ಸೈನ್ಸ್ ಅನ್ನ ನಾವು ಓದ್ಬೇಕು. ಈಗ ಐದರ್ ನೀವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರ್ಲಿ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರ್ಲಿ ಅಂತ ಮೈಂಡ್ ಸೆಟ್ ಇಟ್ಕೊಳ್ಳೋದ್ ಬೇಡ. ಒಂದ್ ಪಾಸಿಟಿವ್ ಮೈಂಡ್ ಸೆಟ್ ಇಂದ ನಾವ್ ಈ ಕ್ಲಾಸಸ್ ನ ಶುರು ಮಾಡೋಣ. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರ್ಲಿ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರ್ಲಿ, ಎಲ್ಲರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇರ್ತೀವಿ. ಯೂಶುವಲಿ ನಮ್ದು UPSC ಆದ್ರೂ ತಗೊಳ್ರಿ, KPSC ಆದ್ರೂ ತಗೊಳ್ರಿ, ಅಥವಾ ನಿಮ್ PSI ಎಕ್ಸಾಮ್ಸ್ ಆದ್ರೂ ತಗೊಳ್ರಿ, ಅವರು ನಿಮ್ಗೆ ಡೇ ಟು ಡೇ ಲೈಫ್ ಅಲ್ಲಿ ನೀವು ಯೂಸ್ ಮಾಡ್ತಾ ಇರೋವಂಥದ್ದು ಅಥವಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋವಂಥದ್ರ ಮೇಲೆ ರೆಗ್ಯುಲರ್ ಆಗಿ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಸೊ ಅದನ್ನ ಅನಾಲಿಟಿಕಲ್ ಕ್ವೆಶನ್ಸ್ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ನಾವ್ ಏನ್ ಮಾಡೋಣ, ನಿಮ್ಗೆ 3 ಸೆಕ್ಷನ್ಸ್ ಆಗಿ ಮಾಡ್ಕೊಳ್ಳೋಣ. ಕೆಮಿಸ್ಟ್ರಿ, ಬಯಾಲಜಿ ಅಂದ್ರೆ ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರ ಅಂತ ಮಾಡ್ಕೊಳ್ಳೋಣ. ಸೊ ಆ 3 ಟಾಪಿಕ್ ಮಾಡ್ಕೊಂಡು ಒಂದೊಂದು ಟಾಪಿಕ್ ನ ಕಲಿತಾ ಹೋಗೋಣ. ಸೊ ನಾನು ತುಂಬಾ ಈಸಿ ವೇ ಅಲ್ಲಿ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಕೆಲವೊಂದು ಫ್ಯಾಕ್ಟ್ಸ್ ನ ನೀವುಗಳು ಅದನ್ನ ನಿಮ್ದು ಎಫರ್ಟ್ ಬೇಕು ಇದ್ರಲ್ಲಿ. ನಾನ್ ಹೇಳಿರೋದನ್ನ ಸುಮ್ನೆ ಕೇಳಿ ಹೋದ್ರೆ ಸಾಲದು, ನೀವು ಕೂಡ ಅದನ್ನ ಅಧ್ಯಯನ ಮಾಡಿ ಮತ್ತೆ ಅದ್ರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಮತ್ತೆ ಯು ಕ್ಯಾನ್ ಡ್ರಾಪ್ ಅ ಮೆಸೇಜ್ ಆರ್ ವಾಟ್ ಎವರ್ ಫೆಸಿಲಿಟೀಸ್ ಇಸ್ ಪ್ರೊವೈಡೆಡ್ ಸ್ಪೀಕಪ್ ಕ್ಲಾಸ್ ವತಿಯಿಂದ. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ ಸಮೀರ್ ಸರ್. ಸೊ ಆ ರೀತಿ ಕ್ಲಾಸಸ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ನಮ್ಗೆ ಡೌಟ್ಸ್ ನ ಕೇಳ್ಕೋಬಹುದು. ಸೊ ಇಲ್ಲಿ ಸಾಕಷ್ಟು ಜನ ವರ್ಕ್ ಮಾಡುವಂತವ್ರು ಇರ್ಬೋದು, ವರ್ಕ್ ಅಥವಾ ಇದಕ್ಕೆ ಡೆಡಿಕೇಟೆಡ್ ಆಗಿ ಸ್ಟಡಿ ಮಾಡುವಂತವ್ರು ಇರ್ಬೋದು. ಎಲ್ಲರಿಗೂ ಮೇನ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್. ಈಗ ನೋಡ್ರಿ, ನಿಮ್ಮ PSI ಎಕ್ಸಾಮಿನೇಷನ್ ಅಲ್ಲಿ ನೀವೆಲ್ಲಾ ಸಬ್ಜೆಕ್ಟ್ ನ ಓದ್ಬೇಕು. ಸೈನ್ಸ್ ನಿಮ್ಗೆ 4-5 ಕ್ವೆಶನ್ ಬರ್ಲಿ, ಆ 4-5 ಕ್ವೆಶನ್ ಅಲ್ಲಿ ನಿಮ್ಗೆ ಒಂದ್ ಆನ್ಸರ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಆ ಕಾಂಪಿಟೇಷನ್ ಅಷ್ಟೊಂದ್ ಇದೆ ಅಲ್ಲಿ. ಸೊ ಅದು ಕೂಡ ನೀವು ಬಿಟ್ಟು ಹೋಗ್ಬಾರ್ದು ಅಂತ ಸರ್ ನನ್ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು. ಈ ತರ ವಿಜ್ಞಾನ ನಮ್ ಹುಡುಗರಿಗೆ ತುಂಬಾ ಬೇಕಾಗಿದೆ ಅಂತ, ಯಾಕಂದ್ರೆ ನೀವು ಫೀಡ್ಬ್ಯಾಕ್ ಕೊಟ್ಟಿರ್ತೀರಾ ನಮ್ಗೆ ವಿಜ್ಞಾನದ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಮೇನ್ ಥಿಂಗು, ನೀವು ಕ್ಲಾಸಿಗೆ ಬರ್ಬೇಕಾದ್ರೆ ಒಂದ್ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡ್ ಬನ್ನಿ. ವಿಜ್ಞಾನ ಇವತ್ತಿಂದ ನಮಗ್ ಕಷ್ಟ ಇಲ್ಲ ಅಂತ. ಸೊ ಅದನ್ನ ನಾನು ಸರಳ ಮಾಡುವಂತ ಕೆಲಸ, ಅದ ಜವಾಬ್ದಾರಿ ನನ್ ಮೇಲೆ ಬಿಟ್ಬಿಡಿ. ಸೊ ನಿಮ್ಗೆ ಸರ್ ಹೇಳ್ದಂಗೆ 29th ಮತ್ತೆ 30th ಡೆಮೋ ಕ್ಲಾಸ್ ತಗೊಳ್ತೀನಿ. ಸರಳ ಭಾಷೆಯಲ್ಲೇ ಮಾತಾಡ್ಕೊಂಡು ಹೇಳ್ಕೊಂಡು ಹೋಗೋಣ, ಏನ್ ತೊಂದ್ರೆ ಇಲ್ಲ. ಏನಾದ್ರೂ ಡೌಟ್ಸ್ ಇದ್ರೂನು ನೀವು ಕೇಳ್ಬೋದು. ಸೊ ಅದನ್ನ ನಾನು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ 4ನೇ ತಾರೀಕಿಂದ ರೆಗ್ಯುಲರ್ ಆಗಿ ಕ್ವಿಕ್ ಆಗಿ ಒಂದ್ ಕ್ರಾಶ್ ಕೋರ್ಸ್ ನ ಮಾಡೋಣ. ಓಕೆ, ಸೊ ಇಷ್ಟನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದಿ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು. ಸೊ 5 ನಿಮಿಷ ಇರತ್ತೆ, ಏನಾದ್ರೂ ಡೌಟ್ ಇದ್ರೆ ಕೇಳಿ, ಆಯ್ತಾ? No, sir. ಒಂದು ಕ್ವೆಶನ್ ನಾನು ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ನಿಮ್ಗೆ ಯಾವ್ದು ಕಷ್ಟ ಅನ್ಸುತ್ತೆ ಈ 3 ಡಿವಿಷನ್ ಅಲ್ಲಿ? ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರದಲ್ಲಿ ಯಾವ್ದು ಕಷ್ಟ ಅನ್ಸುತ್ತೆ? ಫಸ್ಟ್ ಯಾವ್ದು ಶುರು ಮಾಡೋಣ? ರಸಾಯನಶಾಸ್ತ್ರ. ಓಕೆ, ಸೊ ಫಸ್ಟ್ ರಸಾಯನಶಾಸ್ತ್ರ ಮಾಡೋಣ, ಆಮೇಲೆ ಭೌತಶಾಸ್ತ್ರ ಮಾಡೋಣ, ಆಮೇಲೆ ಜೀವಶಾಸ್ತ್ರಕ್ಕೆ ಹೋಗೋಣ. ಸರಿನಾ? ಓಕೆ, ಫೈನ್. ಖಂಡಿತ ಮಂಜುವರೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಕಲಿಸ್ತಾರೆ. ಸೈನ್ಸ್ ಅಂದ್ರೆ A to Z. ಮೇಡಮ್ ಎಕ್ಸ್ಪೀರಿಯನ್ಸ್ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ. ನಾನು ಮೇಡಮ್ ಇನ್ಫೋಸಿಸ್ ನಲ್ಲಿ ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ 2009ರಲ್ಲಿ ಅವರು ಅವಾಗಿಂದ ಹೇಳ್ತಾ ಇದ್ರು, ಉತ್ತರ ಕರ್ನಾಟಕ ಹುಡುಗರಿಗೆ ಆಗ್ಲಿ, ನಮ್ ಕರ್ನಾಟಕ ಹುಡುಗರು ಮೇನ್ UPSC, KS, IAS ನಲ್ಲಿ ಮುಂದ್ ಬರ್ಬೇಕು ಅಂತ. ಸೊ ಅದಕ್ಕಾಗಿ ಅವಾಗೇ ಟೀಮ್ ಇಟ್ಕೊಂಡಿದ್ರು, ಸೈನ್ಸ್ ಹುಡುಗರಿಗೆಲ್ಲ ಕಲಿಸ್ಬೇಕಂತ. ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ್ರು. ನಾವು ಈಗ ಜಾಯ್ನ್ ಆಗಿದ್ದೇವೆ. ಅವ್ರು ಇನ್ಫೋಸಿಸ್ ನಲ್ಲೂ ನನಗೇನಾದ್ರೂ ಕಷ್ಟ ಇರ್ಬೇಕಾದ್ರೆ ಅಗ್ದಿ ಈಸಿಯಾಗಿ ಸಾಲ್ವ್ ಮಾಡ್ತಿದ್ರು. ಟೀಚಿಂಗ್ ವೈಸ್ ಹೋದ್ರೆ ತುಂಬಾ ಈಸಿಯಾಗಿ ಸಾಲ್ವ್ ಮಾಡಿ ನಮ್ಗೆ ಹೇಳ್ಕೊಡ್ತಿದ್ರು. ಆ ಲೆವೆಲ್ ನಲ್ಲಿ ಕಲಿಸ್ತಾರ ಅವರು. ನೋಡಿ, ಫಸ್ಟ್ ಲೆಟ್ ಮಿ ಕ್ರಿಯೇಟ್ ಎ ಪ್ರಾಬ್ಲಮ್. 60 km/h ಸ್ಪೀಡ್ ಅಲ್ಲಿ ನಾವು ಹೋಗ್ತಾ ಇದೀವಿ. 120 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕವರ್ ಮಾಡಬೇಕು. ಎಷ್ಟು ಗಂಟೆ ಆಗುತ್ತೆ? 1 ಗಂಟೆಗೆ 60 ಕಿಲೋಮೀಟರ್, 120 ಕಿಲೋಮೀಟರ್ ದೂರ ಹೋಗ್ಬೇಕು. ಎಷ್ಟು ಗಂಟೆ ಜರ್ನಿ ಆಗುತ್ತೆ? ಯಾರ ಹತ್ರ? 2 ಗಂಟೆಗೆ ಸರ್. 2 ಗಂಟೆ ಕರೆಕ್ಟ್. 2 ಗಂಟೆ ಅಂದ್ರೆ 120 ನಿಮಿಷ. ಈಗ ನಾವು 60 km/h ಸ್ಪೀಡ್, ಅದು ನಮ್ದು ಯೂಶುವಲ್ ಸ್ಪೀಡ್ ಇದೆ. ಆದ್ರೆ ನಾವು ನಮ್ ಯೂಶುವಲ್ ಸ್ಪೀಡ್ ಅಲ್ಲಿ ಹೋಗಲ್ಲ. ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ 4/5 ಆಫ್ ಅಂದ್ರೆ ಇಂಟು 4/5 ಆಫ್ ಮೈ ಯೂಶುವಲ್ ಸ್ಪೀಡ್. 5 1 5 12 ಅಂದ್ರೆ ಯಾವ ಸ್ಪೀಡ್ ಹೋಗ್ತಾ ಇದೀವಿ ಇವಾಗ? 48 km/h. ಓಕೆ, ಸೊ 48 km ಪ್ರತಿ ಗಂಟೆ ವೇಗದಲ್ಲಿ ಹೋಗೋಣ.
48 ಕಿಲೋಮೀಟರ್ ಕವರ್ ಮಾಡಲು 1 hour ಬೇಕು. 1 hour ಬೇಕು ಅಂದ್ರೆ ಎಷ್ಟು ನಿಮಿಷ ಬೇಕು? 60 minutes ಬೇಕು. ಈಗ ನಾವು 120 ಕಿಲೋಮೀಟರ್ ಕವರ್ ಮಾಡಬೇಕಾಗಿದೆ. ವಿ ವಿಲ್ ಹ್ಯಾವ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್. ಹಾಗಾದ್ರೆ ಎಷ್ಟು ನಿಮಿಷ ಬೇಕು? ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದೆಲ್ಲ ಮೇಲ್ಗಡೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಕ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಆಲ್ ದ ಟಾಪಿಕ್ಸ್. ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್ ಬರೋ ತರ ಬರೀಬೇಕು. ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ ಬರ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಮೇಲ್ಗಡೆ ಬರ್ಕೊಳ್ಳಿ. ಈಗ ಕ್ಯಾನ್ಸಲ್ ಮಾಡ್ತೀನಿ ನೋಡಿ. 12 4 48, 12 5 60, 4 1 4 3 3 5 15 ಅಂದ್ರೆ 150 ನಿಮಿಷ ಬೇಕು. ಸೊ ನಾನು ಅದೇ ದೂರವನ್ನು 48 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕವರ್ ಮಾಡೋದಾದ್ರೆ ಎಷ್ಟು ನಿಮಿಷ ತಗೊಳ್ತೀನಿ? 150 ನಿಮಿಷ ತಗೊಳ್ತೀನಿ. ಅಂದ್ರೆ ಮುಂಚೆ 120 ನಿಮಿಷ ತಗೊಳ್ತಾ ಇದ್ದೀವಿ, ಈಗ ಎಷ್ಟು ನಿಮಿಷ ತಗೊಳ್ತಾ ಇದೀವಿ? 150 ನಿಮಿಷ. ಅದರ ಅರ್ಥ ಎಷ್ಟು ಜಾಸ್ತಿ ನಿಮಿಷಗಳನ್ನ ತೆಗೆದುಕೊಳ್ತಾ ಇದೀವಿ? We are taking 30 minutes more time to cover the same distance when we go at 4/5 of our usual speed. ಇಲ್ಲಿವರೆಗೆ ಅರ್ಥ ಆಯ್ತಾ? ಈಗ ಇವೆಲ್ಲ ನಂಬರ್ಸ್ ಯೂಸ್ ಮಾಡಿ ಒಂದು ಪ್ರಾಬ್ಲಮ್ ರೆಡಿ ಮಾಡ್ತೀನಿ, ಬರ್ಕೊಳ್ಳಿ. Now let me create a problem using all these numbers. Take it down. ಒಬ್ಬ ವ್ಯಕ್ತಿಯು ತನ್ನ ಸಹಜ ವೇಗದ 4/5 ವೇಗದಲ್ಲಿ ನಡೆದುಕೊಂಡು ಹೋದಾಗ 30 ನಿಮಿಷ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಾನೆ. 30 ನಿಮಿಷ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಾನೆ. ಹಾಗಾದ್ರೆ ಆತನು ತನ್ನ ಸಹಜ ವೇಗದಲ್ಲಿ ಅದೇ ದೂರವನ್ನು ಎಷ್ಟು ಸಮಯದಲ್ಲಿ ಕ್ರಮಿಸುತ್ತಾನೆ? ಸೊ ಆನ್ಸರ್ ಎಷ್ಟು ಬರಬೇಕು? ಇದು ನಾರ್ಮಲ್ ಸ್ಪೀಡ್, ನಾರ್ಮಲ್ ಸ್ಪೀಡ್ 60 km/h. ಸೊ ಎಷ್ಟು ಟೈಮ್ ಬರಬೇಕು? ಆನ್ಸರ್ 120 minutes ಬರಬೇಕು. ಸೊ ಈ ರೀತಿಯಾಗಿ ಒರಿಜಿನಲ್ ಆಗಿ ಪ್ರಾಬ್ಲಮ್ಸ್ ನ ರೆಡಿ ಮಾಡಲಾಗುತ್ತದೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಸ್ನೇಹಿತರೆ, ನಾವೇನ್ ಮಾಡಿದೀವಿ ಅಂದ್ರೆ ಎಷ್ಟೋ ಡಿಸ್ಟೆನ್ಸ್ ತಗೊಂಡಿವಿ, 120 ತಗೊಂಡಿದೀನಿ. 2 ಟೈಮ್ ಸೇಮ್ ಡಿಸ್ಟೆನ್ಸ್ ತಗೋಬೇಕು. ಓಕೆ, ಸೊ ಮೊದಲನೇ ದಿನ ನಾರ್ಮಲ್ ಸ್ಪೀಡ್ 60 km/h ಸ್ಪೀಡ್, ನಾರ್ಮಲ್ ಸ್ಪೀಡ್ ಅಲ್ಲಿ ಹೋದಿವಿ, 120 ನಿಮಿಷಕ್ಕೆ ಕರೆಕ್ಟ್ ಆಗಿ ಹೋಗಿ ರೀಚ್ ಆಗ್ತೀವಿ. ಎರಡನೇ ದಿನ ಏನ್ ಮಾಡ್ತೀವಿ? ನೆಕ್ಸ್ಟ್ ಡೇ 4/5 ಆಫ್ ಅಂದ್ರೆ ಇಂಟು 4/5 of 60. ನಮ್ಮ ಸಹಜ ವೇಗ ದ ಅಂದ್ರೆ ಇಂಟು ಸಹಜ ವೇಗ 60 ಇದೆ, ಸಹಜ ವೇಗ ದ ಅಂದ್ರೆ ಇಂಟು 4/5. ಸೊ 4/5 ಆಫ್ ಅವರ್ ಯೂಶುವಲ್ ಸ್ಪೀಡ್. ಆಗ ಅದರ ಅರ್ಥ 48 kmph ಆಗುತ್ತೆ. ಈ ಸ್ಪೀಡ್ ಅಲ್ಲಿ ಅದೇ ದೂರವನ್ನ ಕ್ರಮಿಸಲು 150 ನಿಮಿಷ ಬೇಕು ಎರಡನೇ ದಿನ. ಅದರ ಅರ್ಥ 30 ನಿಮಿಷ ಎಕ್ಸ್ಟ್ರಾ ಟೈಮ್ ತಗೋತಾ ಇದೀವಿ. ಕೇಳ್ತಾ ಇರೋದು, ನಾವು ನಾರ್ಮಲ್ ಸ್ಪೀಡ್ ಅಂದ್ರೆ 60 kmph ವೇಗದಲ್ಲೇ ನಡ್ಕೊಂಡು ಹೋಗಿದ್ರೆ, ಅಂದ್ರೆ 60 kmph ವೇಗದಲ್ಲೇ ನಾವು ಟ್ರಾವೆಲ್ ಮಾಡಿದ್ರೆ ಎಷ್ಟು ಟೈಮ್ ತಗೊಳ್ತಾ ಇದೀವಿ? ಆನ್ಸರ್ ಈಸ್ 120 minutes. ಅರ್ಥ ಆಯ್ತಾ? ಸೊ ನಮ್ದು ಆನ್ಸರ್ ಎಷ್ಟು ಬರ್ಬೇಕು? ಈಗ 120 minutes ಬರಬೇಕು. ಈ ರೀತಿಯಾಗಿ ಒರಿಜಿನಲ್ ಆಗಿ ಪ್ರಾಬ್ಲಮ್ಸ್ ಅನ್ನು ರೆಡಿ ಮಾಡಲಾಗುತ್ತದೆ. ಸೊ ಇದು ಒಂದು ಟೈಪ್. ಇದು ಯಾವ ಟಾಪಿಕ್ ಅಲ್ಲಿ ಬರೋ ಟೈಪ್ ಅಂದ್ರೆ ದೂರ ಮತ್ತು ಸಮಯ, ಟೈಮ್ ಅಂಡ್ ಡಿಸ್ಟೆನ್ಸ್, ಆ ಒಂದು ಟಾಪಿಕ್ ಅಲ್ಲಿ ಬರುವಂತ ಟೈಪ್. ಸೊ ನಾರ್ಮಲ್ ಸ್ಪೀಡ್ ಎಷ್ಟಿದೆ ಗೊತ್ತಿಲ್ಲ, ಎಷ್ಟು ದೂರ ಹೋಗ್ತಾ ಇದೀವಿ ಅದು ಕೂಡ ಗೊತ್ತಿಲ್ಲ. ಡೈರೆಕ್ಟ್ ಆಗಿ ಏನ್ ಕೊಟ್ಟಿರೋದು? 4/5 ಆಫ್ ನಮ್ಮ ನ್ಯಾಚುರಲ್ ಸ್ಪೀಡ್ ಹೋದಾಗ ನಾವು 30 ನಿಮಿಷ ಜಾಸ್ತಿ ಟೈಮ್ ತಗೊಳ್ತಾ ಇದೀವಿ. ಹಾಗಾದ್ರೆ ನಾವು ನ್ಯಾಚುರಲ್ ಸ್ಪೀಡ್ ಅಲ್ಲಿ ಅಂದ್ರೆ 60 kmph ವೇಗದಲ್ಲಿ ಕ್ರಮಿಸಿದ್ದಾಗ ಎಷ್ಟು ಟೈಮ್ ತಗೊಳ್ತಾ ಇದೀವಿ? ಅದರ ಅರ್ಥ ಆನ್ಸರ್ 120 ಬರಬೇಕು. 120 ಹೇಗ್ ಬರ್ಸ್ಬೇಕು ಅನ್ನೋದನ್ನ ಇವಾಗ ಹೇಳ್ತೀನಿ.
Now let's see how to get back. ನೋಡಿ ಇದರಲ್ಲಿ ಯಾವುದು ನಂಬರ್ ಕೊಟ್ಟಿಲ್ಲ ಅವನು ಪ್ರಾಬ್ಲಮ್ ಅಲ್ಲಿ ಡಿಸ್ಕ್ಲೋಸ್ ಮಾಡಿರೋದು ಓನ್ಲಿ ಒನ್ ನಂಬರ್, ಅದು ಯಾವುದು 4/5 ಮಾತ್ರ ಒಂದ್ ನಂಬರ್ ಯೂಸ್ ಮಾಡಿದ್ದಾರೆ. ಈ 4/5 ಇದನ್ನು ಉಲ್ಟಾ ಮಾಡಿದ್ರೆ ಏನಾಗುತ್ತದೆ? 5/5 ಆಗುತ್ತಾ? 4/5 ಉಲ್ಟಾ ಮಾಡಿ ಡೈರೆಕ್ಟ್ ಆಗಿ ಎಲ್ಲಿಗೆ ಬಂದ್ಬಿಡ್ತೀರಾ? 5/5. ಓಕೆ, ಸೊ 4 ಪಾರ್ಟ್ಸ್ ಇದು ಕರೆಕ್ಟ್, ಆದ್ರೆ ಅವನ್ ತಗೊಳ್ತಾ ಇರೋದು 5 ಪಾರ್ಟ್ಸ್. ಕೆಳಗಡೆ ಇರೋದು ಯಾವಾಗಲೂ ಸರಿ, ಫೈನಲ್ ಇದು, ಹೌದಾ? ಕೆಳಗಡೆ ಇದು ಫೈನಲ್ ಇದೆ, 4 ಸರಿ. ಇದು ನಾಗರಾಜ್, you have raised your hand. What is your question? ನಾಗರಾಜ್ ಅನ್ಮ್ಯೂಟ್ ಮಾಡಿ, you can shoot your doubt. ಹೇಳಿ ನಾಗರಾಜ್. ಸರ್ ಅದ 30 ತಗೋಬೇಕಲ್ಲ ಸರ್, ಅದ 30 ನಿಮಿಷ ಅಂತ ಹೇಳಿದಾರಲ್ಲ ಸರ್, ಅದನ್ನ ತಗೋಬೇಕಲ್ರಿ? 4/5 into 30 24 ಬರ್ತಾ? ಅದ ಕರೆಕ್ಟ್ 60 ತಗೋಬೇಕು ಅಥವಾ 30 ತಗೋಬೇಕು ಸರ್? ಏನು ತಗೊಳಂಗೆ ಇಲ್ಲ ಇಲ್ಲಿ. ಹೌದೇನ್? ನಾ ಇನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀನಿ. ಈಗ ಪ್ರಾಬ್ಲಮ್ ಬರ್ಕೊಂಡಿದ್ರೆ ಕ್ಲೀನ್ ಆಗಿ. ಹಾ ಸರ್. ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿಲ್ಲ ಅನ್ನೋದು ಹೇಳ್ತೀನಿ. 60 ಕೊಟ್ಟಿಲ್ಲ, 48 ಕೊಟ್ಟಿಲ್ಲ, 120 ಕೊಟ್ಟಿಲ್ಲ, ಬರೀ 31 ಕೊಟ್ಟಿರೋದು. ಪ್ರಶ್ನೆ ಇರೋದು ಯಾವ್ದ್ರ ಮೇಲೆ? 120 ಮೇಲೆ ಅಷ್ಟೇ. ಹಾ ಸರ್. ಕೊಟ್ಟಿರೋದು ಇಷ್ಟೆಲ್ಲ ನಂಬರ್ಸ್ ಗಳಲ್ಲಿ 30 ಮಾತ್ರ, ಕೇಳಿರೋದು 120 ಇಷ್ಟೇ ಈಗ ಸದ್ಯಕ್ಕೆ. ಓಕೆ, ಇದು ಪ್ರಾಬ್ಲಮ್ ಮುಖಾಂತರ ಆಯ್ತು. ಈಗ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳ್ತಾ ಇರೋದು ನೋಡಿ. 4/5 ಇದೆ, 4/5 ಇದೆ, ಅವ್ನು ಕೊಟ್ಟಿರೋದಿಲ್ಲ. ಓಕೆ, ಅದನ್ನ ಉಲ್ಟಾ ಮಾಡ್ಬಿಟ್ರೆ ಏನ್ ಸಿಗುತ್ತೆ ನಿಮಗೆ? 5/4. ಯಾಕೆ ಉಲ್ಟಾ ಮಾಡ್ಬೇಕು? ದಟ್ ಇಸ್ ದ ನೆಕ್ಸ್ಟ್ ಥಿಂಗ್. ಈ ಸ್ಪೀಡ್ ಮತ್ತು ಟೈಮ್ ಇವೆರಡು ಯಾವಾಗಲೂ ವಿಲೋಮಾನುಪಾತದಲ್ಲಿರುತ್ತವೆ, ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ವಿಲೋಮಾನುಪಾತ, ಇದ್ರ ಅರ್ಥ ಏನು? ಈಗ ನೀವು ಫಾಸ್ಟ್ ಆಗಿ ಹೋದ್ರೆ ಟೈಮ್ ಕಡಿಮೆ ಬೇಕಾ ಜಾಸ್ತಿ ಬೇಕಾ? ನೀವು ಫಾಸ್ಟ್ ಆಗಿ ಹೋಗ್ತೀರಾ, ಟೈಮ್ ಕಡಿಮೆ ತಗೋತೀರಾ ಜಾಸ್ತಿ ತಗೋತೀರಾ? ಟೈಮ್ ಕಡಿಮೆ ಸಾಕಾಗುತ್ತೆ, ಹೌದಾನೆ? ನೀವು ಏರೋಪ್ಲೇನ್ ಅಲ್ಲಿ ಬಂದ್ರೆ ಕಡಿಮೆ ಟೈಮ್, ಬಸ್ ಅಲ್ಲಿ ಹೋದ್ರೆ ಜಾಸ್ತಿ. ಅರ್ಥ ಏನು ಅಂದ್ರೆ ಸ್ಪೀಡ್ ಕಡಿಮೆ ಆಗ್ತಾ ಹೋದ ಹಾಗೆ ಟೈಮ್ ತೆಗೆದುಕೊಂಡ ಸಮಯ ಏನಾಗ್ತಾ ಹೋಗುತ್ತದೆ? ಜಾಸ್ತಿ ಆಗ್ತಾ ಹೋಗುತ್ತದೆ. ಸ್ಪೀಡ್ ಜಾಸ್ತಿ ಆಗ್ತಾ ಹೋದ ಹಾಗೆ ಟೈಮ್ ಏನಾಗುತ್ತದೆ? ಕಡಿಮೆ ಆಗುತ್ತದೆ. ಅಥವಾ ಉಲ್ಟಾ ಪಲ್ಟಾ, ಎರಡು ಉಲ್ಟಾ ಪಲ್ಟಾ ಇರುತ್ತವೆ. ಸೊ ಇದು ಸ್ಪೀಡ್, ಇದು 4/5. ಇದನ್ನು ಉಲ್ಟಾ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತದೆ? 5/4 ಸಿಗುತ್ತದೆ. ಈಗ ನೋಡಿ, ಕೆಳಗಡೆ ಇರೋದು ಯಾವಾಗಲೂ ಸರಿ ಅಂತ ತಿಳ್ಕೊಳ್ಳಿ. ಕೆಳಗಡೆ ಇರೋದು ಯಾವಾಗಲೂ ಏನು? ಸರಿ. ಸೊ ಅವನು 4 ಭಾಗ ತಗೋಬೇಕಾಗಿತ್ತು, ಬಟ್ ಅವನು ಎಷ್ಟು ಭಾಗ ತಗೊಳ್ತಾ ಇದ್ದಾನೆ? 5 ಭಾಗ ತಗೊಳ್ತಾ ಇದ್ದಾನೆ. ಒಂದ್ ಎಕ್ಸ್ಟ್ರಾ ಭಾಗ ತಗೊಳ್ತಾ ಇದ್ದಾನೆ. ಈಸ್ ಟೇಕಿಂಗ್ 1 ಪಾರ್ಟ್ ಎಕ್ಸ್ಟ್ರಾ. ಆ ಎಕ್ಸ್ಟ್ರಾ ಅನ್ನೋದೇ ಎಷ್ಟಕ್ಕೆ ಸಮ? 30 ನಿಮಿಷಕ್ಕೆ ಸಮ. ಯಾಕೆಂದ್ರೆ ಅವನು ಎಷ್ಟು ಎಕ್ಸ್ಟ್ರಾ ತಗೋತಾ ಇದ್ದಾನೆ? ಕಡಿಮೆ ಸ್ಪೀಡ್ ಅಲ್ಲಿ ಹೋಗ್ತಾ ಇರೋದ್ರಿಂದ 30 ನಿಮಿಷ ಎಕ್ಸ್ಟ್ರಾ ತಗೋತಾ ಇದ್ದಾನೆ. ಸೊ ಒಂದು ಪಾರ್ಟ್ ಎಕ್ಸ್ಟ್ರಾ, ಒಂದು ಪಾರ್ಟ್ ಎಂದರೆ 30 ನಿಮಿಷ. ನಮಗ್ ಸರಿಯಾಗಿರೋದು ಸರಿಯಾದ ಸಮಯ, ಅದರ ಅರ್ಥ ನಾರ್ಮಲ್ ಸ್ಪೀಡ್ ಅಲ್ಲಿ ನಾವು ಹೋದಾಗ ತೆಗೆದುಕೊಂಡ ಸಮಯ. ಓಕೆ, 4 ಪಾರ್ಟ್ ಅಂದ್ರೆ ಎಷ್ಟು? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. 4 into 30, ದ ಫೈನಲ್ ಆನ್ಸರ್ ಈಸ್ 120 minutes. ಇದು ಸರಿಯಾದ ಉತ್ತರ. ಡೌಟ್ಸ್ ಇದ್ರೆ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ಸೇಮ್ ಟೈಪ್. ಯಾಕಂದ್ರೆ ವಿ ಕ್ಯಾನ್ ಕ್ರಿಯೇಟ್ ಅ ಪ್ರಾಬ್ಲಮ್ ಆನ್ ಅವರ್ ಓನ್. ಓಕೆ, ಬೇಕಾದಷ್ಟು ಪ್ರಾಬ್ಲಮ್ಸ್ ಅನ್ನ ಇದೇ ಟೈಪ್ ನಾವು ಓನ್ ಆಗಿ ರೆಡಿ ಮಾಡಬಹುದು. ಸರಿ, ಇದೇ ತರ ಇನ್ನೊಂದು ಪ್ರಾಬ್ಲಮ್ ಮಾಡಿ ಸರ್. ಬೇಕಾಷ್ಟು ಮಾಡ್ತೀನಿ. ಈಗ ಸದ್ಯಕ್ಕೆ ಫಸ್ಟ್ ಒಂದ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಏನೇನ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಅವನು 4/5, 3/4 ಈ ತರ ಎಲ್ಲ ಕೊಟ್ಟಿರ್ತಾನೆ. ಅವನು ಉಲ್ಟಾ ಮಾಡ್ಬೇಕು. ಫಸ್ಟ್ 5/4 ಆಯ್ತಾ? ದಟ್ ಇಸ್ ಒನ್ ಥಿಂಗ್. ನೆಕ್ಸ್ಟ್ ಥಿಂಗ್ ಏನಂದ್ರೆ, ಕೆಳಗಡೆ ಇರೋದು ಯಾವಾಗಲೂ ಸರಿ. ಕೆಳಗಡೆ ಇರೋದು ಯಾವಾಗಲೂ ಸರಿ. ಅದರ ಅರ್ಥ 4 ಈಕ್ವಲ್ ಪೀಸ್ ಮಾಡ್ತೀವಿ ನಾವು. ಕೆಳಗಡೆ ಇರೋದು ಯಾವಾಗಲೂ ಎಷ್ಟು ಈಕ್ವಲ್ ಪೀಸ್ ಮಾಡೋಣ? 4 ಈಕ್ವಲ್ ಪೀಸ್ ಮಾಡ್ತೀವಿ. ತಗೊಳ್ತಾ ಇರೋದು ಎಷ್ಟು? 5 ಪೀಸ್. ನಮ್ದು ಇದು ಸರಿ ಇದೆ, 4 ಇರೋದು, ಆದ್ರೆ ಅವ್ನು ತಗೊಳ್ತಾ ಇರೋದು 5.
ಟೈಮ್ ಜಾಸ್ತಿ ತಗೊಳ್ತಾ ಇದ್ದಾನೆ ಅವ್ನು, ಯಾಕೆ ಕಡಿಮೆ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾನೆ? ಸೊ ಅವ್ನು 5 ತಗೊಳ್ತಾ ಇದ್ದಾನೆ ಅಂದ್ರೆ 1 ಪೀಸ್ ಎಕ್ಸ್ಟ್ರಾ ತಗೊಳ್ತಾ ಇದ್ದಾನೆ, 1 ಪೀಸ್ ಅವನು ಎಕ್ಸ್ಟ್ರಾ ತಗೊಳ್ತಾ ಇದ್ದಾನೆ. ದಿಸ್ ಈಸ್ 1 ಎಕ್ಸ್ಟ್ರಾ ಪೀಸ್ ದಟ್ ಹಿ ಈಸ್ ಟೇಕಿಂಗ್. ಸೊ ಈ ಎಕ್ಸ್ಟ್ರಾ ಅನ್ನೋದೇ 30 ನಿಮಿಷ. ಸೊ 1 ಪೀಸ್ ಅಂದ್ರೆ 30 ನಿಮಿಷ, 4 ಪೀಸ್ ಅಂದ್ರೆ ಎಷ್ಟು ನಿಮಿಷ? ಯಾಕಂದ್ರೆ 4 ಅನ್ನೋದೇ ನಮ್ದು ಸರಿಯಾದ ಸಮಯ, ಯೂಶುವಲ್ ಸ್ಪೀಡ್ ಅಲ್ಲಿ ತೆಗೆದುಕೊಂಡ ಸಮಯ, ಸಹಜ ವೇಗದಲ್ಲಿ ತೆಗೆದುಕೊಂಡ ಸಮಯ. 4 ಪಾರ್ಟ್ಸ್. ಸೊ 4 ಪಾರ್ಟ್ಸ್ ಅಂದ್ರೆ ಎಷ್ಟು? ಬಲ್ಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ 1 ಕೆಳಗಡೆ ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಮಿಕ್ಕಿದೆಲ್ಲ ಮೇಲ್ಗಡೆ. 4 × 30 120 ನಿಮಿಷ. ಸೊ ಸಹಜ ವೇಗದಲ್ಲಿ, ನಾರ್ಮಲ್ ಸ್ಪೀಡ್ ಅಲ್ಲಿ ಅವನು ಎಷ್ಟು ಟೈಮ್ ತಗೊಳ್ತಾ ಇದ್ದಾನೆ? 120 ಮಿನಿಟ್ಸ್ ಟೈಮ್ ತಗೊಳ್ತಾ ಇದ್ದಾನೆ. ಅರ್ಥ ಆಗಲ್ಲ ಅಂದ್ರೆ ಬಿಟ್ಬಿಡಿ, ಸೇಮ್ ಪ್ರಾಬ್ಲಮ್ ಇನ್ನೊಂದು ಮಾಡ್ತೀನಿ, ಆಗ ಇನ್ನೊಂಚೂರು ಅರ್ಥ ಆಗುತ್ತೆ. ಎರಡನೇ ಪ್ರಾಬ್ಲಮ್ ಅಲ್ಲಿ ಚೂರ್ಪ ಡೌಟ್ಸ್ ಇದ್ರೆ ಅವು ಇನ್ನೂ ಕ್ಲಿಯರ್ ಆಗ್ತೀನಿ. ಲಕ್ಷ ಕೊಟ್ಟು ಕೇಳಬೇಕು ಅಂದ್ರೆ ಅರ್ಥ ಆಗತ್ತೆ. 40 kmph ವೇಗದಲ್ಲಿ ಹೋಗೋಣ. ಯಾವ ಸ್ಪೀಡ್ ಅಲ್ಲಿ ಹೋಗೋಣ? 40 km/h ಸ್ಪೀಡ್ ಅಲ್ಲಿ ಹೋಗೋಣ. ಇದು ನಮ್ ನ್ಯಾಚುರಲ್ ಸ್ಪೀಡ್. ಪ್ರತಿಯೊಬ್ಬರಿಗೂ ನ್ಯಾಚುರಲ್ ಸ್ಪೀಡ್ ಅಂತ ಇದ್ದೇ ಇರುತ್ತೆ, ಗೊತ್ತಲ್ಲ? ಓಕೆ, ಈಗ ರಾಹುಲ್ ದ್ರಾವಿಡ್ಗೆ ಬ್ಯಾಟಿಂಗ್ ಅವನದೊಂದು ಸ್ಪೀಡೇ ಬೇರೆ. ಓಕೆ, ವೀರೇಂದ್ರ ಸೆಹ್ವಾಗ್ ಅವನ್ ಬ್ಯಾಟಿಂಗ್ ಸ್ಪೀಡ್ನೇ ಬೇರೆ. ಈಚ್ ಅಂಡ್ ಎವ್ರಿಬಡಿ ಹ್ಯಾಸ್ ಗಾಟ್ ಹಿಸ್ ಓನ್ ನ್ಯಾಚುರಲ್ ಸ್ಪೀಡ್. ಓಕೆ, ಈಗ 100 ಕ್ವಶನ್ಸ್ ಗಳಿವೆ, 100 ನಿಮಿಷ ಟೈಮ್ ಇದೆ. ಇದರ ಅರ್ಥ ಏನು? ಯಾರ ಹತ್ರ? Each question has each minute. ಅದು ರಾಂಗ್. ಅದು ಎವರೇಜ್ ಕಾನ್ಸೆಪ್ಟ್ ಗೊತ್ತಂತ ಎಲ್ಲಾ ಕಡೆ ಅದನ್ನ ಯೂಸ್ ಮಾಡುವಾಗಿಲ್ಲ. ಓಕೆ, ಅರ್ಥ ಆಯ್ತಾ? ಡೋಂಟ್ ಯೂಸ್ ದ ಕಾನ್ಸೆಪ್ಟ್ಸ್ ಆಫ್ ಎವರೇಜ್ ಎವ್ರಿವೇರ್. ಫಾರ್ ಎಕ್ಸಾಂಪಲ್, ಈಗ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀವಿ. 100 ಕ್ವಶನ್ 100 ನಿಮಿಷ. ಭಾರತದ ರಾಜಧಾನಿ ಯಾವುದು? ವಿಚ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ? ಇಂಥವ್ ಕೇಳಲ್ಲ ಅಂತ ತಿಳ್ಕೊಳಕ್ ಹೋಗ್ಬಿಡಿ, ಎಲ್ಲಾ ಕೇಳ್ತಾನೆ. ಈಸಿನೂ ಇರ್ತವೆ, ಟಫ್ ಇರ್ತವೆ. ರಾಹುಲ್ ದ್ರಾವಿಡ್ ಯಾವ ಆಟಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಂತ ಕೇಳಿದಾನೆ 2006 ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ. ಇದರ ಅರ್ಥ ಏನು ಅಂದ್ರೆ, ಆ ಟೈಮ್ ಅಲ್ಲೇ ರಾಹುಲ್ ದ್ರಾವಿಡ್ ಫೇಮಸ್ ಇದ್ದ. ಅಂತ ಕ್ವಶನ್ಸ್ ಅನ್ನ ಆನ್ಸರ್ ಮಾಡ್ಲಿಕ್ಕೆ 1 ಸೆಕೆಂಡ್ ಸಾಕು, ಎಸ್ಪೆಷಲಿ ಇನ್ ಇಂಡಿಯಾ. ಇಂಡಿಯಾದಲ್ಲಿ ರಾಹುಲ್ ದ್ರಾವಿಡ್ ಯಾವ ಆಟಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಈ ಇಯರ್ ಅಲ್ಲಿ ಅಂದ್ರೆ ಅದು 1 ಸೆಕೆಂಡ್ ಸಾಕು. ಅದರ ಅರ್ಥ ನೀವು 1 ನಿಮಿಷ ಇದು ವೇಟ್ ಮಾಡ್ತಾ ಕೂತ್ಕೊಳ್ತೀರಾ, ಇನ್ನೂ 59 ಸೆಕೆಂಡ್ ಮುಗಿಲಿ. ಓಕೆ, ಅಥವಾ ಇನ್ವಿಜಿಲೇಟರ್ ಬಂದ್ಬಿಟ್ಟು ನಿಮ್ಗೆ ಕೇಳ್ತಾರ, ಈ 1 ಕ್ವಶನ್ ಇದು 1 ನಿಮಿಷ ಮುಗೀತು, ನಿಮ್ದು 1 ಕ್ವಶನ್ ಮುಗೀತಾ? ಈಗ 2 ನಿಮಿಷ ಆಯ್ತು, 2 ಕ್ವಶನ್ ಮುಗೀತಾ? ಇಲ್ಲ. ಅದರ ಅರ್ಥ ಇಟ್ ಈಸ್ ಓವರ್ ಆಲ್. ಓಕೆ, ಬೇಕಾಷ್ಟು ಟೈಮ್ ಸಿಗುತ್ತದೆ ಟಫ್ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ, ರೈಟ್? ಸೊ 100 ಕ್ವಶನ್ 100 ನಿಮಿಷ ಅಂದ್ರೆ ಒಂಚೂರು ಟೈಮ್ ಕಡಿಮೆನೆ, ಒಪ್ಕೋಬೇಕಾದ ವಿಚಾರ. ಇದು ಗೊತ್ತಿರುತ್ತೆ, ನಮ್ಗೆ ಮುಂಚೆನೆ ಗೊತ್ತಿರುತ್ತೆ. ಆದ್ರೂ ಕೂಡ ನಾವು ಎಕ್ಸಾಮ್ ಸ್ಟಾರ್ಟ್ ಆದಾಗ ಮೊದಲನೇ ಕ್ವಶನ್ ಇದು ಕರೆಕ್ಟ್ ಆಗ್ಲಿ ಅಂತ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತೀವಿ. 2ನೇ ಕ್ವಶನ್ ಹಾಗೆ ಮಾಡ್ತೀವಿ. ಟೈಮ್ ತಲೆನೇ ಕೆಡಿಸ್ಕೊಳ್ಳಲ್ಲ ನಾವು, ಎಲ್ಲಿವರೆಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅರೌಂಡ್ 12th ಕ್ವಶನ್ ತಲೆನೇ ಕೆಡಿಸ್ಕೊಳ್ಳಲ್ಲ. ವಿ ಗಿವ್ ಲೀಸ್ಟ್ ಇಂಪಾರ್ಟೆನ್ಸ್ ಟು ದ ಟೈಮ್ ಅಂಡ್ ಮೋರ್ ಇಂಪಾರ್ಟೆನ್ಸ್ ಟು ಎಕ್ಯುರಸಿ. ಕರೆಕ್ಟ್ ಆಗಲಿ ಅಂತ ತಲೆ ಕೂತ್ಕೊಳ್ತೀವಿ, ಟೈಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲಿವರೆಗೆ ಆಗುತ್ತಿದ್ದು? ಈ ತರ 12 to 15th ಕ್ವಶನ್ ವರೆಗೆ ಆಗುತ್ತೆ. ನಂತರ 13ನೇ ಪ್ರಶ್ನೆದಿಂದ 80ನೇ ಪ್ರಶ್ನೆವರೆಗೂ ನಾವೆಲ್ಲಿರ್ತೀವಿ ನಮಗೆ ಗೊತ್ತಿರಲ್ಲ. ನಾವ್ ಇಲ್ಲಿರೋದೇ ಇಲ್ಲ, ನಾವೆಲ್ಲೋ ಹೋಗ್ಬಿಡ್ತೀವಿ. ಈ ಒಂದು ಫೇಸ್ ಅಲ್ಲಿ ನಾವು ನ್ಯಾಚುರಲ್ ಸ್ಪೀಡ್ ನಲ್ಲಿ ಹೋಗ್ತಾ ಇರ್ತೀವಿ. ದಿಸ್ ಇಸ್ ಅವರ್ ನ್ಯಾಚುರಲ್ ಸ್ಪೀಡ್. ಸಹಜ ವೇಗ ಅಂದ್ರೆ ಇದು, ದಿಸ್ ಪಾರ್ಟ್. 80ನೇ ಪ್ರಶ್ನೆ ಬಂತು ಅಂದ್ರೆ ಎಲ್ಲರೂ ಮಾಡೋ ಕೆಲಸ ಏನು ಅಂದ್ರೆ ವಾಚ್ ನೋಡ್ತೀವಿ. ಅಲ್ಲಿ 5 ನಿಮಿಷ ಉಳಿದಿರುತ್ತೆ, ಇಮಿಡಿಯೇಟ್ ಆಗಿ ಪ್ಯಾನಿಕ್ ಆಗಿಬಿಡ್ತೀವಿ. 5 ನಿಮಿಷ, ಇನ್ನೂ 20 ಕ್ವಶನ್ಸ್ ಗಳಿವೆ, ಫಸ್ಟ್ ಆನ್ಸರ್ ಮಾರ್ಕ್ ಮಾಡು, ಮನೆಗೆ ಹೋಗಿ ಸಾಲ್ವ್ ಮಾಡಿದ್ರೆ ಆಯ್ತು ಅಂತ ಫಸ್ಟ್ ಎಲ್ಲ ಮಾರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರ ಅರ್ಥ ಈ ಫೇಸ್ ಅಲ್ಲಿ ಎಲ್ರು ಮಾಡೋ ಕೆಲಸ ಏನು? ಟೈಮಿಗೆ ಜಾಸ್ತಿ ಬೆಲೆ, ಅಕ್ಯುರಸಿಗೆ ಕಡಿಮೆ ಬೆಲೆ. ನೀವು ಓದಿರೋ ಎಲ್ಲ ಕ್ವಶನ್ಸ್ ಎಲ್ಲ ಓದಿದೆಲ್ಲ ಇಲ್ಲೇ ಇದ್ರೆ ಯು ಕೆನಾಟ್ ಗಿವ್ ಜಸ್ಟಿಸ್ ಟು ದೀಸ್ ಲಾಸ್ಟ್ 20 ಕ್ವಶನ್ಸ್. ಇದು ಎಲ್ರಿಗೂ ಆಗೋ ಪ್ರಾಬ್ಲಮ್ ಇದು. ಓಕೆ, ನಿಮ್ದು ಲಕ್ ವರ್ಸ್ಟ್ ಇದ್ರೆ ಎಲ್ಲ ನೀವು ಓದಿದ್ದೆಲ್ಲ ಇಲ್ಲೇ ಬಂದಿದ್ರೆ ಇನ್ನೊಂದು 2 ನಿಮಿಷ ಟೈಮ್ ಇದ್ರೆ
ಎಲ್ಲಾ ಕ್ವಶನ್ಸ್ ಅನ್ನ ಸರಿಯಾಗಿ ಆನ್ಸರ್ ಮಾರ್ಕ್ ಮಾಡಬಹುದಾಗಿರುತ್ತೆ. ಅದರ ಟೈಮ್ ಕಡಿಮೆ ಆಗಿರೋದ್ರಿಂದ ನೀವು ಇಲ್ಲಿ ಪ್ಯಾನಿಕ್ ಆಗಿ ಬರೀ ಟೈಮ್ಗೆ ಜಾಸ್ತಿ ಬೆಲೆ ಕೊಡ್ತೀವಿ, ಎಕ್ಯುರಸಿಗೆ ಬೆಲೆ ಕಡಿಮೆ ಕೊಡ್ತೀವಿ. ಯಾಕೆ ಈ ತರ ಆಗುತ್ತಂದ್ರೆ ಇಲ್ಲಿ ನೀವು ಟೈಮ್ ಅನ್ನ ಜಾಸ್ತಿ ವೇಸ್ಟ್ ಮಾಡಿರ್ತೀರ, ಅದರ ಬೆಲೆ ಇಲ್ಲಿ ತರಬೇಕಾಗುತ್ತೆ. ಸೊ ಈ ನ್ಯಾಚುರಲ್ ಸ್ಪೀಡ್ ಇದೆಯಲ್ಲ, ಇಲ್ಲಿ ಈ ಒಂದು ಫೇಸ್ ಅಲ್ಲಿ ಈಸಿ ಟಫ್ ಯಾವುದು ಮ್ಯಾಟರ್ ಆಗಲ್ಲ, ಎಲ್ಲ ಒಂದ್ ರೇಂಜ್ ಅಲ್ಲಿ ಹೋಗ್ತಾ ಇರುತ್ತೆ. ಈಸಿನೋ ಟಫ್, ದಟ್ ಈಸ್ ಅವರ್ ನ್ಯಾಚುರಲ್ ಸ್ಪೀಡ್. ಈ ನ್ಯಾಚುರಲ್ ಸ್ಪೀಡ್ ಅನ್ನ ಸ್ಟ್ರೆಚ್ ಮಾಡ್ಕೋಬೇಕು, ದಟ್ ಈಸ್ ದ ಚಾಲೆಂಜ್. ಸೊ ಫ್ರಮ್ ದ ವೆರಿ ಬಿಗಿನಿಂಗ್ till the end, you will have to go at your natural speed. Okay, ಇದು ಪ್ರಾಬ್ಲಮ್ ವಿಚ್ ಎವ್ರಿಬಡಿ ಫೇಸಸ್. ಇದು ನಾನು ಫೇಸ್ ಮಾಡಿದೀನಿ, ಬೇಕಾಷ್ಟು ಎಕ್ಸಾಮ್ ಬರ್ದಿದ್ದೀನಿ, ನೀವು ಫೇಸ್ ಮಾಡಿರ್ತೀರಾ. ಎಕ್ಸಾಮ್ ಬರ್ದಿದ್ರೆ ಇದು ಗೊತ್ತಾಗಿರುತ್ತೆ. ಓಕೆ, ಸೊ ಇದು ಎಲ್ಲರೂ ಫೇಸ್ ಮಾಡೋ ಪ್ರಾಬ್ಲಮ್. ಇದಕ್ಕೆ ನನ್ನ ಹತ್ರ ಸೊಲ್ಯೂಷನ್ಸ್ ಇದೆ, ಅದನ್ನ ನಂತರ ಹೇಳ್ತೀನಿ. ಸದ್ಯಕ್ಕೆ ನ್ಯಾಚುರಲ್ ಸ್ಪೀಡ್ ಅಂತ ಏನು ಅಂತ ಹೇಳೋದಕ್ಕೆ ಇದೆಲ್ಲ ಹೇಳ್ಬೇಕಾಯ್ತು. ಈಗ ಇದು ಬಿಟ್ಬಿಡಿ. 40 kmph ವೇಗದಲ್ಲಿ ನಾವು ನಮ್ಮ ಸಹಜ ವೇಗ ಇದು 40 kmph ವೇಗದಲ್ಲಿ ಹೋಗ್ತಾ ಇದೀವಿ. 40 kmph ವೇಗದಲ್ಲಿ ಹೋಗ್ತಾ ಇದೀವಿ. 100 ಕಿಲೋಮೀಟರ್ ಹೋಗ್ಬೇಕು. ಎಷ್ಟು ಟೈಮ್ ಬೇಕಾಗುತ್ತದೆ ಯಾರು ಹೇಳ್ತೀರಾ? 40 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದೀನಿ, 100 ಕಿಲೋಮೀಟರ್ ದೂರ ಹೋಗ್ಬೇಕು. ಎಷ್ಟು ಟೈಮ್ ಬೇಕು? 1 ಗಂಟೆಗೆ 40. ನೆಕ್ಸ್ಟ್ 1 ಗಂಟೆಗೆ 40, ಅರ್ಧ ಗಂಟೆಗೆ 20. ಸೊ ಎಲ್ಲಾ ಸೇರಿ 100 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಯ್ತು? 150 ಮಿನಿಟ್ಸ್. ಕರೆಕ್ಟಾ? 150 ನಿಮಿಷ ಟೈಮ್ ಕೊಟ್ರೆ ಸಾಕು, ನಾವು 100 ಕಿಲೋಮೀಟರ್ ದೂರ ಹೋಗ್ಬಿಡ್ತೀವಿ. ಈಗ ನಾನು ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀನಿ ನೋಡಿ. 7/8 ಆಫ್ ಮೈ ನ್ಯಾಚುರಲ್ ಸ್ಪೀಡ್. ಮೈ ನ್ಯಾಚುರಲ್ ಸ್ಪೀಡ್ ಇಸ್ 40 ಕಿಲೋಮೀಟರ್ per hour. ನನ್ನ ಸಹಜ ವೇಗ ದ ಅಂದ್ರೆ ಆಫ್, ದ ಆಫ್ ಇವೆಲ್ಲ ಅದರ ಅರ್ಥ ಇಂಟು 7/8 ಇಂಟು 40. 8 ಒಂದ್ಲೆ 8 ಐದ್ಲೆ 7 ಐದ್ಲೆ 35. ಸೊ ನಾನೀಗ ಯಾವ ಸ್ಪೀಡ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ? 35 ಕಿಲೋಮೀಟರ್ per hour ಸ್ಪೀಡ್ ಹೋದೆ, ನಿಧಾನಕ್ಕೆ ಹೋದೆ. ಮುಂಚೆ 40 ಕಿಲೋಮೀಟರ್ per hour ಸ್ಪೀಡ್, ಅದು ನನ್ನ ನ್ಯಾಚುರಲ್ ಸ್ಪೀಡ್. ಈಗ ನಿಧಾನಕ್ಕೆ ಹೋಗ್ತಾ ಇದ್ದೀನಿ, 35 ಕಿಲೋಮೀಟರ್ per hour ಸ್ಪೀಡ್. ಅಂಡ್ ಐ ಆಮ್ ಪ್ಲಾನಿಂಗ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್ 100 ಕಿಲೋಮೀಟರ್ಸ್. 35 kmph ವೇಗದಲ್ಲಿ 100 ಕಿಲೋಮೀಟರ್ ದೂರ ಹೋಗ್ಬೇಕಾ? ಬನ್ನಿ ಎಷ್ಟು ಟೈಮ್ ಬೇಕು ನೋಡೋಣ. 35 ಕಿಲೋಮೀಟರ್ ದೂರ ಹೋಗಲು 1 hour ಬೇಕು. 1 hour ಅಂದ್ರೆ 60 ನಿಮಿಷ ಬೇಕು. ಈಗ ನಾನು ಸದ್ಯಕ್ಕೆ 100 ಕಿಲೋಮೀಟರ್ ದೂರ ಹೋಗ್ಬೇಕಾಗಿದೆ, 100 ಕಿಲೋಮೀಟರ್ ದೂರ ಹೋಗ್ಬೇಕಾಗಿದೆ. ಎಷ್ಟು ನಿಮಿಷ ಬೇಕು? ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. 5ರಿಂದ ಕ್ಯಾನ್ಸಲ್ ಮಾಡೋಣ. 5 7 5 12 1200 ಮೇಲೆ, ಕೆಳಗಡೆ 7. ಎಷ್ಟಾಯ್ತು? 1200 ಡಿವೈಡ್ ಬೈ 7 ಮಾಡಿ. 1200 ಡಿವೈಡ್ ಬೈ 7. 7 1s 7. 5 ಉಳಿತು, 50 ಆಯ್ತು. 7 7s 49. 1 ಉಳಿತು, 10 ಆಯ್ತು. 7 1s 7. 3 ಉಳಿತು, ಪಾಯಿಂಟ್ ಕೊಟ್ರೆ 30 ಆಯ್ತು. 7 4s 28. 2 ಉಳಿತು, 20 ಆಯ್ತು. 7 2s 14. ಇದು ಹೀಗೆ ಹೋಗುತ್ತದೆ. ಸೊ ನಮಗೆ 171 ನಿಮಿಷ 171.42 ನಿಮಿಷ ಬೇಕು. ಯಾವಾಗ? ಸ್ಲೋ ಆಗಿ ಬರೋದು ಅಂದ್ರೆ ಜಾಸ್ತಿ ಟೈಮ್ ತಗೊಳ್ತಾ ಇದೀವ ನಾವು. ಸ್ಲೋ ಆಗಿ ಹೋಗ್ತಾ ಇರೋದ್ರಿಂದ ಟೈಮ್ ಜಾಸ್ತಿ ತಗೊಳ್ತಾ ಇದೀವಿ. ಎಷ್ಟು ಜಾಸ್ತಿ ತಗೊಳ್ತಾ ಇದೀವಿ ನೋಡಿ? 21.42 ನಿಮಿಷ ಜಾಸ್ತಿ ಟೈಮ್ ತಗೊಳ್ತಾ ಇದೀವಿ. ಇಲ್ಲಿವರೆಗೆ ಅರ್ಥ ಆಯ್ತು? ಈಗ ಈ ಎಲ್ಲ ನಂಬರ್ಸ್ ಅನ್ನ ಯೂಸ್ ಮಾಡಿ ಒಂದು ಪ್ರಾಬ್ಲಮ್ ರೆಡಿ ಮಾಡ್ತೀನಿ, ಬರ್ಕೊಳ್ಳಿ. ಒಬ್ಬ ವ್ಯಕ್ತಿಯು ತನ್ನ ಸಹಜ ವೇಗದ 7/8 ವೇಗದಲ್ಲಿ ಕ್ರಮಿಸಿದಾಗ 21.42 ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಾನೆ. 21.42 ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಾನೆ. ಹಾಗಾದರೆ ತನ್ನ ಸಹಜ ವೇಗದಲ್ಲಿ
ತನ್ನ ಸಹಜ ವೇಗದಲ್ಲಿ ಅದೇ ದೂರವನ್ನು ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ಇಲ್ಲಿ ನೋಡಿ, ಅದೇ ಡಿಸ್ಟೆನ್ಸ್ 100 ಕಿಲೋಮೀಟರ್, ನಾರ್ಮಲ್ ಸ್ಪೀಡ್ 40 ಕಿಲೋಮೀಟರ್ ಅಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ? 150 ಮಿನಿಟ್ಸ್ ಬೇಕಾ? ಸೊ ನಮ್ದು ಆನ್ಸರ್ ಎಷ್ಟು ಬರಬೇಕು ಅಂದ್ರೆ 150 ಮಿನಿಟ್ಸ್ ಬರಬೇಕು. ವಿ ಮಸ್ಟ್ ಗೆಟ್ 150 ಮೀಟರ್ ಆಸ್ ದ ಆನ್ಸರ್. ಸಹಜ ವೇಗದಲ್ಲಿ 40 ಕಿಲೋಮೀಟರ್ ಪರ್ ಅವರ್ ಹೋದ್ರೆ ನಮ್ಗೆ ಟೈಮ್ ಎಷ್ಟು ಬೇಕಾಗುತ್ತದೆ? 150. ಸೊ ನಮ್ದು ಆನ್ಸರ್ ಎಷ್ಟು ಬರಬೇಕು? ಈಗ 150 ಬರಬೇಕು. ನಾವು ಲೆಟ್ಸ್ ಸಿ ವೆದರ್ ವಿ ವಿಲ್ ಗೆಟ್ ಇಟ್ ಆರ್ ನಾಟ್. ಅರ್ಥ ಆಗ್ತದೆ ಎಲ್ರಿಗೂ? ನಮ್ದು ಆನ್ಸರ್ ಎಷ್ಟು ಬರಬೇಕು? 150 ಬರಬೇಕು. ಈಗ 150 ಬರ್ಸಲಿಕ್ಕೆ ಟ್ರೈ ಮಾಡೋಣ. ಎಸ್ ಸರ್. ನಮಗೆ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ಏನು? ಓನ್ಲಿ 7/8 ಒಂದು ಕೊಟ್ಟಿರೋದು, ಇನ್ನೇನು ಕೊಟ್ಟಿಲ್ಲ. ಅವನು 7/8 ಒಂದು ಕೊಟ್ಟಿದ್ದಾನೆ, 21.42 ಅಂತ ಕೊಟ್ಟಿದ್ದಾನೆ. ಒಪ್ಕೊಳ್ತೀರಾ? ಈ 7/8 ಏನ್ ಕೊಟ್ಟಿದ್ದಾನಲ್ಲ ಅದನ್ನ ಉಲ್ಟಾ Yes, sir. ಮಾಡಿ ಅಂತ ಹೇಳಿದೆ. ಉಲ್ಟಾ ಮಾಡಿ ಎಷ್ಟು ಬರುತ್ತೆ? 7/8 ನ ಉಲ್ಟಾ ಮಾಡಿ 8/7 ಬರುತ್ತಾ? 8/7. 8/7 ಕರೆಕ್ಟಾ? Yes, sir. ಇದು ಕೆಳಗಡೆ ಇರೋದು ಸರಿ ಇದೆ Yes, sir. ಓಕೆ. ನಾವು ಕರೆಕ್ಟ್ ಆಗಿ 7 Yes, sir. ಪಾರ್ಟ್ಸ್ ತಗೊಳ್ಳೋದು, ಬಟ್ ಕಡಿಮೆ ಸ್ಪೀಡ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಒಂದು ಪಾರ್ಟ್ ಎಕ್ಸ್ಟ್ರಾ ತಗೊಳ್ತಾ ಇದೀವಿ ನೋಡಿ. 7 ಹೋಗಿ 8 ತಗೊಳ್ತಾ ಇದೀವಿ, ಒಂದು ಪಾರ್ಟ್ ಎಕ್ಸ್ಟ್ರಾ ತಗೊಳ್ತಾ ಇಲ್ಲ. ಆ ಒಂದು ಪಾರ್ಟ್ ಅನ್ನೋದೇ ಎಷ್ಟಕ್ಕೆ ಸಮ? 21. ಒಂದು ಪೀಸ್ ಎಕ್ಸ್ಟ್ರಾ ತಗೊಳ್ತಾ ಇದೀವಿ ನೋಡಿ. 7 ತಗೋಬೇಕಾಗಿತ್ತು, 8 ತಗೊಳ್ತಾ ಇದೀವಿ, ಒಂದು ಪೀಸ್ ಎಕ್ಸ್ಟ್ರಾ. ಸೊ ಒಂದು ಪೀಸ್ ಅನ್ನೋದು ಎಷ್ಟಕ್ಕೆ ಸಮ? 21.42 ಸಮ. ಸರಿಯಾಗಿರೋದು 7 ಅಂದ್ರೆ ಎಷ್ಟಕ್ಕೆ ಸಮ? 7 into 21.42 ಮಾಡಿ, ಯು ವಿಲ್ ಗೆಟ್ 150. ಅರ್ಥ ಆಯ್ತಾ ಎಲ್ರಿಗೂ? Yes, ಒಂದ್ sir. ವೇಳೆ ಅದು ಈ ತರ ಐತೆ ಅಂತ ತಿಳ್ಕೊಳ್ಳಿ, 5/3 ಬಂದಂತ ತಿಳ್ಕೊಳ್ಳಿ, ಆಗ 2 ಪಾರ್ಟ್ಸ್ ಎಕ್ಸ್ಟ್ರಾ ಆಗಲ್ಲ? ಸರಿ 3 ಆದ್ರೆ ತಗೊಳ್ತಾ ಇರೋದು 5, 2 ಪಾರ್ಟ್ಸ್ ಎಕ್ಸ್ಟ್ರಾ. ಆಗ ಏನ್ Yes, ಮಾಡೋದು? sir. 2 ಪಾರ್ಟ್ಸ್ ಎಂದರೆ 21.42, 3 ಅಂದ್ರೆ ಎಷ್ಟಕ್ಕೆ ಸಮ? ಫಸ್ಟ್ ಇರೋದು ಕೆಳಗಡೆ, ಮಿಕ್ಕಿದೆಲ್ಲ ಮೇಲೆ. ಇಸ್ ದಟ್ ಕ್ಲಿಯರ್? Yes, sir. ಇದು ಯಾವ ಟೈಪ್ ಅಂದ್ರೆ ಸಹಜ ಅನ್ನೋ ವರ್ಡ್ ಅಲ್ಲಿ ಬಂದೇ ಬಂದಿರುತ್ತದೆ. ಅರ್ಥ ಆಯ್ತಾ? ನಾರ್ಮಲ್ ಸ್ಪೀಡ್ ಅನ್ನೋದು ಬಂದೇ ಬಂದಿರುತ್ತದೆ. ಸೊ ನಾರ್ಮಲ್ ಸ್ಪೀಡ್ ನ ಅಂದ್ರೆ ಇಂಟು ಒಂದು ಫ್ರಾಕ್ಷನ್ ಕೊಟ್ಟಿರ್ತಾನೆ, 1/4, 3/4 ಅಂತ. ನಂತರ ಎಷ್ಟು ಜಾಸ್ತಿ ಟೈಮ್ ತಗೊಂಡಿದ್ದಾನೆ, ಎಷ್ಟು ಕಡಿಮೆ ಟೈಮ್ ತಗೊಂಡಿದ್ದಾನೆ ಕೊಟ್ಟಿರ್ತಾನೆ. ಅದನ್ನ ನಾವು ಯೂಸ್ ಮಾಡ್ಬೇಕು. ಈ ಒಂದು ಫ್ರಾಕ್ಷನ್ ಏನ್ ಕೊಟ್ಟಿರ್ತಾನೋ ಅದನ್ನ ಉಲ್ಟಾ ಮಾಡಿ ಕೆಳಗಡೆ ಇರೋದು ಸರಿ, ಮೇಲ್ಗಡೆ ಇರೋದು ತಪ್ಪು. ಓಕೆ. ಎಷ್ಟು ಜಾಸ್ತಿ ತಗೊಂಡಿದ್ದಾನೆ, ಎಷ್ಟು ಕಡಿಮೆ ತಗೊಂಡಿದ್ದಾನೆ ಪಾರ್ಟ್ಸ್ ಅನ್ನೋದು ಲೆಕ್ಕಾಚಾರ ಹಾಕ್ಬೇಕು. ಅಷ್ಟು ಅನ್ನೋದು ಆ ನಿಮಿಷಗಳಿಗೆ ಸಮ. ಕೆಳಗಡೆ ಏನ್ ಸರಿ ಇರುತ್ತಲ್ಲ ಅದು ಎಷ್ಟಕ್ಕೆ ಸಮ? ಫಸ್ಟ್ ಇರೋದು ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. ದಿಸ್ ಇಸ್ ದ ಟ್ರಿಕ್. ಇದ್ರಲ್ಲಿ ಏನೋ ಡೌಟ್ ಇದ್ರೆ ಕೇಳಿ. ಎಲ್ರಿಗೂ ಅರ್ಥ ಆಯ್ತು? No. Yes, sir. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಮಾಡೋಣ ಅಷ್ಟು. ಇನ್ನೊಂದು ಪ್ರಾಬ್ಲಮ್ ಬೇಕಾ ಅಥವಾ ಇಷ್ಟು ಸಾಕಾಯ್ತು? ಈ ಟೈಪ್ ಸಾಕು ಸರ್. ಅರ್ಥ ಆಯ್ತಾ ಕ್ಲೀನ್ ಆಗಿ? ಎಸ್ ಸರ್. ಇನ್ನೊಂದು ಏನ್ ಮಾಡ್ಬೇಕಂದ್ರೆ ನೀವ್ ಎಲ್ರು ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ, ಈಗ ನಾನು ಒಂದ್ ಟೈಪ್ ಹೇಳಿದ್ನಲ್ಲ, ಈ ಟೈಪ್ ಯಾವ್ಯಾವ ಎಕ್ಸಾಮ್ ಬಂದಿವೆ ಅಥವಾ ಯಾವ್ದಾದ್ರು ಬುಕ್ ಅಲ್ಲಿ ಬಂದಿದೆಯಾ ಹುಡುಕಿ ಗ್ರೂಪಿಗೆ ಕಳಿಸ್ಬೇಕು. ನಾನು ಅದನ್ನು ನೆಕ್ಸ್ಟ್ ಈ ಇಂಟರಾಕ್ಟಿವ್ ಸೆಷನ್ಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ ಯೂಸಿಂಗ್ ದ ಸೇಮ್ ಟ್ರಿಕ್. ಓಕೆ. ಎಸ್ ಸರ್. ನಾವು Yes, sir. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ವೆರೈಟಿ. ಬೇರೆ ಯಾವ್ದಾದ್ರು ಪರ್ಟಿಕ್ಯುಲರ್ ವೆರೈಟಿ ಬೇಕು ಅಂದ್ರೆ ಕೇಳಿ, ಅದರ್ವೈಸ್ ಸರ್ ಫ್ರಾಕ್ಷನ್ ಅಲ್ಲಿ ಸರ್ ಕೇಳಿಸ್ತಿದೆ ಸರ್? ಕೇಳಿಸ್ತದೆ ಹೇಳಿ. ಸರ್ ಫ್ರಾಕ್ಷನ್ ಅಲ್ಲಿ ನ್ಯೂಮರೇಟರ್ ಇದರ ಜಾಸ್ತಿ ವ್ಯಾಲ್ಯೂ ಕೊಟ್ಟು ನಾವು ಚೇಂಜ್ ಮಾಡ್ಕೋಬೇಕಾ ಸರ್? ಇಫ್ ಇನ್ ಕೇಸ್ 7/8 ಕೊಟ್ಟಿದ್ದೀರಲ್ಲ ಸರ್, ಓಕೆ. ಅದನ್ನ 8/7 ಕೊಟ್ಟಿರ್ತಾರೆ ಅವರು. ಅವರೇ 8/7 ಕೊಟ್ರೆ ನಾವ್ ಅದನ್ನ 7/8 ಮಾಡಬೇಕು. ಅವಾಗ ಮೇಲ್ಗಡೆದು ಎಷ್ಟು ಪಾರ್ಟ್? ನಾನು ಹೇಳ್ತೀನಿ, ಇದು ಅವ್ನು ಕೊಟ್ಟಿರೋದು, ಒಪ್ಕೊಳ್ತೀರಾ? ದಿಸ್ ಹಾ, ಇಸ್ ರಿಲೇಟೆಡ್ ಟು ಸ್ಪೀಡ್. ಇದನ್ನ ಉಲ್ಟಾ ಮಾಡಿಬಿಟ್ರೆ ಟೈಮ್. ಇದು ಅರ್ಥ ಆಯ್ತಾ? ಇದನ್ನ ನಾವು ತೆಗೆದುಕೊಳ್ಳೋದು, ನಾವು ಯೂಸ್ ಮಾಡೋದು. ಇದು ಅರ್ಥ ಆಯ್ತು? ಕೆಳಗಡೆ ಇರೋದು ಯಾವಾಗ್ಲೂ ಸರಿ, ಅರ್ಥ ಆಯ್ತಾ? ಮೇಲೆ ಇರೋದು ಯಾವಾಗ್ಲೂ ತಪ್ಪು. ಇದು 8 ಪಾರ್ಟ್ ನಾವು ತಗೊಳ್ತೀವಿ ಆಕ್ಚುಲಿ ನಾರ್ಮಲ್ ಇದರಲ್ಲಿ ಸ್ಪೀಡ್ ಅಲ್ಲಿ, ಬಟ್ ಅವ್ನ್ ಬರೀ 7 ತಗೊಳ್ತಾ ಇದ್ದಾನೆ. ಅದರ ಅರ್ಥ ಒಂದ್ ಕಡಿಮೆ ತಗೊಳ್ತಾ ಇದ್ದಾನ, ಹೌದು ಸರ್. ಒಂದ್ ಕಡಿಮೆ ತಗೊಳ್ತಾ ಇದ್ದಾನಲ್ಲ ಅದು ಎಷ್ಟಕ್ ಸಮ ಅನ್ನೋದು ಅವ್ನು ಕೊಟ್ಟಿರ್ತಾನೆ. ಓಕೆ. ನಮಗ್ ಸರಿ ಇರೋದು 8 ಅನ್ನೋದು ಎಷ್ಟಕ್ ಸಮ?
ಕಡಿಮೆ ಇದ್ರೂನು ಅದೆಷ್ಟು ಕಮ್ಮಿ ಇರುತ್ತೆ ಅದ್ರ ಬರ್ಕೋಬೇಕು. ಎಸ್ ಎಸ್ ಓಕೆ ಓಕೆ ಡಿಫರೆನ್ಸ್ ಏನಿರುತ್ತಲ್ಲ ಓಕೆ that is equivalent to those many minutes. ಓಕೆ ಕೆಳಗಡೆ ಇರೋದು ಯಾವಾಗಲೂ ಸರಿ ಇರುತ್ತದೆ. ಇದು ಎಂಟು ಅನ್ನೋದು ಎಷ್ಟಕ್ಕೆ ಸಮ, ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ ಕ್ಯಾನ್ಸಲ್ ಮಾಡಿಬಿಟ್ರೆ ಆನ್ಸರ್. ಓಕೆ ಸರ್ ಥ್ಯಾಂಕ್ ಯು. Speed of a train is 54 km per hour for every speed of a train is 50 km per hour for every hour train takes. ಇಲ್ಲಿ ಏನೇನಿದೆ ಅನ್ನೋದು ಹೇಳ್ತೀನಿ ನೋಡಿ, ಇಲ್ಲಿ ಶಾರ್ಟ್ಕಟ್ ಅಲ್ಲಿ ಹೇಳ್ತೀನಿ, ಬರ್ಕೊಳ್ಳಿ. ಫಸ್ಟ್ ಸ್ಪೀಡ್ ಆಫ್ ಎ ಟ್ರೈನ್ ಕೊಟ್ಟಿದ್ದಾನೆ, ಕ್ಲೀನ್ ಆಗಿ ಬರೆದ್ಬಿಡಿ. ಸ್ಪೀಡ್ ಆಫ್ ದ ಟ್ರೈನ್, ರೈಲಿನ ವೇಗ ಕೊಟ್ಟಿದ್ದಾನೆ ಎಷ್ಟು, 54 kmph. ಮತ್ತೇನ್ ಕೊಟ್ಟಿದ್ದಾನೆ, ಟ್ರೈನ್ ಟೇಕ್ಸ್ 36 seconds ಟು ಕ್ರಾಸ್ ಎ ಪ್ಲಾಟ್ಫಾರ್ಮ್. 36 ಸೆಕೆಂಡ್ಗಳಲ್ಲಿ ಏನನ್ನು ಕ್ರಾಸ್ ಮಾಡ್ತಾ ಇದೆ, ಪ್ಲಾಟ್ಫಾರ್ಮ್ ಅನ್ನ ಕ್ರಾಸ್ ಮಾಡ್ತಾ ಇದೆ. ಇಷ್ಟೇ ಬರ್ಕೊಳ್ಳಿ ಶಾರ್ಟ್ಕಟ್ ಅಲ್ಲಿ. ಟ್ರೈನ್ ಟೇಕ್ಸ್ 20 seconds ಟು ಕ್ರಾಸ್ ಎ ಮ್ಯಾನ್. 20 ಸೆಕೆಂಡ್ಗಳಲ್ಲಿ ಕ್ರಾಸ್ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ಎ ಪ್ಲಾಟ್ಫಾರ್ಮ್. ನಿಂತಿರುವ ಮನುಷ್ಯನನ್ನ ದಾಟ್ತಾ ಇದೆ. ಮತ್ತೇನ್ ಕೇಳಿರೋದು, ಕೇಳಿರೋದಕ್ಕೆ ಬರೋಣ. ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ದ ಪ್ಲಾಟ್ಫಾರ್ಮ್. ಪ್ಲಾಟ್ಫಾರ್ಮ್ ನ ಉದ್ದ ಎಷ್ಟು, ಇಷ್ಟೇ ಬರ್ಕೊಳ್ಳಿ ಶಾರ್ಟ್ಕಟ್ ಅಲ್ಲಿ. ಇನ್ನೊಂದು ಹೇಳ್ತು ನೋಡಿ, ರೈಲಿನ ವೇಗ ಎಷ್ಟಿದೆ, 54 kmph. ಪ್ರಾಬ್ಲಮ್ ಓದ್ಬಿಟ್ಟು ಇಷ್ಟೇ ಬರೀಬೇಕು. ರೈಲಿನ ವೇಗ ಕೊಟ್ಟಿರೋದು 54 ಕಿಲೋಮೀಟರ್ ಪ್ರತಿ ಗಂಟೆ. ಪ್ಲಾಟ್ಫಾರ್ಮ್ ಅನ್ನ ದಾಟಲು 36 ಸೆಕೆಂಡ್ ಬೇಕು. ಆ ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಮನುಷ್ಯನನ್ನ ದಾಟ್ಲಿಕ್ಕೆ 20 ಸೆಕೆಂಡ್ ಸಾಕು. ಕೇಳ್ತಾರೋ ಪ್ರಶ್ನೆಗೆ ಬರೋಣ, ಪ್ಲಾಟ್ಫಾರ್ಮ್ ನ ಉದ್ದ ಏನು? ಪ್ರಾಬ್ಲಮ್ ಎಲ್ರಿಗೂ ಗೊತ್ತೈತಾ? ಈ ಟೆಕ್ಸ್ಟ್ ಇದು ಒಂಚೂರು ಸರಿ ಬರ್ದಿಲ್ಲ, ನಾನು ಅದನ್ನ ಒಂಚೂರು ಸರಿಪಡಿಸಿ ಹೇಳಿದ್ದೀನಿ ಅಷ್ಟೇ. ಓಕೆ, ಇಲ್ಲೇ ನೋಡಿ, ಸ್ಪೀಡ್ ಆಫ್ ಎ ಟ್ರೈನ್ ಈಸ್ 54 km per hour ಫಾರ್ ಎವ್ರಿ ಅವರ್. ಅದೇನು ಅರ್ಥನೇ ಆಗಲ್ಲ. ಓಕೆ, ಫಾರ್ ಎವ್ರಿ ಅವರ್ ಬರೀ ಅವಶ್ಯಕತೆ ಇರಲಿಲ್ಲ. ಓಕೆ, ದಟ್ ಇಸ್ ವೇಸ್ಟ್ ಇನ್ಫಾರ್ಮೇಶನ್. ದೆನ್ ಟೇಕ್ಸ್ 36 seconds ಟು ಕ್ರಾಸ್ ಎ ಪ್ಲಾಟ್ಫಾರ್ಮ್ ಅಂಡ್ ಟ್ರೈನ್ ಟೇಕ್ಸ್ ಅಂತಾನೆ, ಸೇಮ್ ಟ್ರೈನ್ ಅನ್ಬೇಕಾಗಿತ್ತು. ಓಕೆ, ಟೇಕ್ಸ್ 20 seconds ಟು ಕ್ರಾಸ್, ಇಲ್ಲ ಬರೀ ಕ್ರಾಸ್ ಇದೆ. ಕ್ರಾಸ್ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ಎ ಪ್ಲಾಟ್ಫಾರ್ಮ್. ಆನ್ ಎ ಪ್ಲಾಟ್ಫಾರ್ಮ್ ಅಲ್ಲದು ಆನ್ ದ ಪ್ಲಾಟ್ಫಾರ್ಮ್, ಯಾಕೆಂದ್ರೆ ಆ ಪ್ಲಾಟ್ಫಾರ್ಮ್ ಯಾವ್ದು ಅನ್ನೋದು ಮುಂಚೆನೆ ಹೇಳಿದಾನೆ. ದೆನ್ ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ದ ಪ್ಲಾಟ್ಫಾರ್ಮ್. ಓಕೆ, ಏನೇ ಇರಲಿ ಇಷ್ಟು ಬರ್ಕೊಂಡ್ರೆ ಸಾಕು. ದಿಸ್ ಇಸ್ ಮೋರ್ ದನ್ ಸಫಿಷಿಯಂಟ್ ಇನ್ಫಾರ್ಮೇಶನ್ ಫಾರ್ ಅಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಇಲ್ಲಿ ನೋಡಿ, ಈಗ ನಮ್ಮ ಹತ್ರ ಫಾರ್ಮುಲಾ ಇದೆ. ಫಾರ್ಮುಲಾ ಯಾವ್ದು ಅನ್ನೋದು ಇಲ್ಲಿ ಬರೀತಿ ನೋಡಿ. ವಸ್ತುವನ್ನು, ಫಸ್ಟ್ ಫಾರ್ಮುಲಾ ಕ್ಲೀನ್ ಆಗಿ ಬರ್ಕೊಳ್ಳಿ. ವಸ್ತುವನ್ನು ದಾಟಲು ತೆಗೆದುಕೊಂಡ ಸಮಯ, ವಸ್ತುವನ್ನು ದಾಟಲು ತೆಗೆದುಕೊಂಡ ಸಮಯ ಈಸ್ ಈಕ್ವಲ್ ಟು ರೈಲಿನ ಉದ್ದ ಪ್ಲಸ್ ವಸ್ತುವಿನ ಉದ್ದ ಇಂಟು 1 ಗಂಟೆ ಇಂಟು 60 ನಿಮಿಷ ಇಂಟು 60 ಸೆಕೆಂಡ್. ಕೆಳಗಡೆ ಏನ್ ಬರೀಬೇಕು, ವೇಗ ಇಂಟು 1000 ಬರೀಬೇಕು. ದ ಟೈಮ್ ಟೇಕನ್ ಟು ಕ್ರಾಸ್ ದ ಆಬ್ಜೆಕ್ಟ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಪಾರ್ಟ್, ಈಸ್ ಈಕ್ವಲ್ ಟು ಟ್ರೈನ್ ಲೆಂತ್ ಪ್ಲಸ್ ಆಬ್ಜೆಕ್ಟ್ ಲೆಂತ್ into 1 hour into 60 minutes into 60 seconds. ಕೆಳಗಡೆ ಏನ್ ಬರೀಬೇಕು, ಸ್ಪೀಡ್ ಇಂಟು 1000. ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ನಾವು ಯಾವ್ದು ಬೇಕಾದ್ರೂ ಸಮಸ್ಯೆನ ಸಾಲ್ವ್ ಮಾಡಬಹುದು ಆನ್ ಟ್ರೈನ್ಸ್. ಇಲ್ಲಿವರೆಗೂ ಅರ್ಥ ಆಗಿದೆಯಾ? ಈಗ ಫಾರ್ಮುಲಾ ಇಲ್ಲಿಗೆ ಮುಗಿತಿ. ಫಾರ್ಮುಲಾ ಯೂಸ್ ಮಾಡ್ತೀನಿ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಈಗ ವಸ್ತು ಯಾವುದು, ವಸ್ತು ಎರಡಿವೆ ಅಲ್ಲಿ. ಒಂದ್ ಯಾವುದು, ಪ್ಲಾಟ್ಫಾರ್ಮ್. ಇನ್ನೊಂದು ಯಾವುದು, ಆ ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಮನುಷ್ಯ. ದೇರ್ ಆರ್ 2 different ಆಬ್ಜೆಕ್ಟ್ಸ್ ಹಿಯರ್. ಓಕೆ, ನಮ್ಮ ಹತ್ರ ಫಾರ್ಮುಲಾ ಇರೋದು ಒಂದು ವಸ್ತುವಿಗೆ ಮಾತ್ರ ನಾವು ಫಾರ್ಮುಲಾನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಇಲ್ಲಿರೋದು 2 ವಸ್ತುಗಳು, ಹಾಗಾಗಿ 2 ಬಾರಿ ಫಾರ್ಮುಲಾ ಯೂಸ್ ಮಾಡೋ ಪರಿಸ್ಥಿತಿ ಬರುತ್ತದೆ. ಈಗ ನಿಂತಿರೋ ಮನುಷ್ಯನ ಮೇಲೆ ಫಾರ್ಮುಲಾ ಪ್ರಯೋಗ ಮಾಡ್ತೀನಿ, ಎಲ್ರು ಲಕ್ಷ ಕೊಟ್ಟು ನೋಡಿ. ನಿಂತಿರೋ ಮನುಷ್ಯನ ದಾಟಲು ಎಷ್ಟು ಸೆಕೆಂಡ್ ಸಾಕು, 20 ಸೆಕೆಂಡ್ ಸಾಕು. ಸೆಕೆಂಡ್ ಅಂತ ನೋಡಿದ ತಕ್ಷಣ ಏನ್ ಬರೀಬೇಕು, 2 ಸತಿ 60 ಬರೀಬೇಕು. ಸೆಕೆಂಡ್ ಅಂತ ನೋಡಿದ್ರೆ 2 ಸತಿ 60, ನಿಮಿಷ ಅಂತ ನೋಡಿದ್ರೆ 1 ಸತಿ 60. ಮೇಲ್ಗಡೆ ಕ್ಲಿಯರ್ ಆಯ್ತಾ? ಈಗ ಇಲ್ಲಿಗೆ ಬನ್ನಿ. ರೈಲಿನ ಉದ್ದ ಗೊತ್ತಿಲ್ಲ, ವಿ ಡೋಂಟ್ ನೋ ದ ಲೆಂತ್ ಆಫ್ ದ ಟ್ರೈನ್, ಟಿ. ಇನ್ನು ನಿಂತಿರೋ ಮನುಷ್ಯನಿಗೆ ಉದ್ದ ಇರೋದಿಲ್ಲ, ಮನುಷ್ಯನಿಗೆ ಬರೀ ಹೈಟ್ ಇರುತ್ತೆ. ನೀವು ಫಿಸಿಕಲ್ ಟೆಸ್ಟಿಗೆ ಹೋದ್ರೆ ಬರೀ ಹೈಟ್ ಚೆಕ್ ಮಾಡ್ತಾರೆ, ನಿಮ್ದು ಎತ್ತರ ಚೆಕ್ ಮಾಡ್ತಾರೆ. ಮನುಷ್ಯನಿಗೆ ಎತ್ತರ ಇದೆ, ಉದ್ದ ಇಲ್ಲ.
ಉದ್ದ ಇಲ್ಲ ಅಂದ್ರೆ ಇಲ್ಲಿ ಇನ್ನೇನ್ ಬರೀ ಅವಶ್ಯಕತೆ ಇಲ್ಲ. ಟ್ರೈನ್ ಲೆಂತ್ ಪ್ಲಸ್ ಆಬ್ಜೆಕ್ಟ್ ಲೆಂತ್. ಹಿಯರ್ ಆಬ್ಜೆಕ್ಟ್ ಲೆಂತ್ ಈಸ್ 0 because man doesn't have any length. He has got only the height. ಮನುಷ್ಯನಿಗೆ ಬರೀ ಎತ್ತರ ಇದೆ, ನಿಂತಿರೋ ಮನುಷ್ಯನಿಗೆ ಉದ್ದ ಇಲ್ಲ. ಹಾಗಾಗಿ +0 ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಮೇಲ್ಗಡೆ ಎಲ್ಲ ಮುಗೀತು. ಇನ್ನು ಕೆಳಗಡೆ ಬರೋಣ ಸ್ನೇಹಿತರೆ. ಕೆಳಗಡೆ 1000 ಯಾವಾಗಲೂ ಫಿಕ್ಸ್ಡ್. ಇಲ್ಲಿ ಇಂಟು ವೇಗ ಅಂತ ಹೇಳಿದ್ನಲ್ಲ, ವೇಗ ಕೊಟ್ಟಿದ್ದ ನೋಡಿ, ಇಲ್ಲಿ ರೈಲ್ನ ವೇಗ ಕೊಟ್ಟಿದ್ದಾನೆ 54 ಇಲ್ಲಿ ಬರದೆ. ಇನ್ನೇನ್ ಮಾಡ್ಬೇಕು ಅಂದ್ರೆ ಟಿ ಬೆಲೆ ಫಸ್ಟ್ ಕಂಡಿಡಿಬೇಕು. ಟಿ ಬೆಲೆ ಕಂಡಿಡಿಯೋಣ. ಫಸ್ಟ್ ಎಲ್ಲ 0 ಕೈ ಬಿಡ್ತು ನೋಡಿ. ಲೆಟ್ ಅಸ್ ಕ್ಯಾನ್ಸಲ್ ಆಲ್ ದ zeros ಫಸ್ಟ್. 2 0 ಕ್ಯಾನ್ಸಲ್ ಮಾಡೋದು ಲಕ್ಷ ಕೊಟ್ಟು ಕೇಳಿ. 6 1 6 9 6 1 6 6 9 54. ಸರಿನಾ? ನೆಕ್ಸ್ಟ್ ಮತ್ತೇನ್ ಕ್ಯಾನ್ಸಲ್ ಮಾಡ್ಬೋದು? 3 2 3 ಕ್ಯಾನ್ಸಲ್ ಮಾಡ್ಬೋದಾ? ಓಕೆ, ಮತ್ತೇನ್ ಮಾಡ್ಬೋದು? 2 1 2 5 ಟಿ ಅಲ್ಲೇ ಬಲಗಡೆ ಇದೆ, ಅಲ್ಲೇ ಇರ್ಲಿ. ಕೆಳಗಡೆ 3 5 15 ಆಯ್ತಾ? 15 ಈ ಸೈಡ್ ಕಳಿಸ್ಬಿಡೋಣ. ಈ ಸೈಡ್ ಕಳಿಸ್ಬಿಟ್ರೆ ಎಡಗಡೆ ಕಳಿಸ್ಬಿಟ್ರೆ ಆಲ್ರೆಡಿ ಅಲ್ಲಿ 20 ಇದೆ. ಈ 15 ಭಾಗಕರ ಇದೆ, ಆ ಸೈಡ್ ಹೋದ್ರೆ ಗುಣಾಕಾರ ಆಗುತ್ತದೆ. 15 2 30. ಅದರ ಅರ್ಥ ರೈಲಿನ ಉದ್ದ ಎಷ್ಟು? ರೈಲಿನ ಉದ್ದ ಅವ್ನು ಕೊಟ್ಟಿರ್ಲಿಲ್ಲ, ಈಗ ಗೊತ್ತಾಯ್ತು. He has not given us the length of the train. Now we have calculated it. Okay, we have found it out. It is 300. ರೈಲ್ನ ಉದ್ದ ಗೊತ್ತಾಯ್ತು. ಈಗ ನಿಂತಿರೋ ಮನುಷ್ಯ ಮರೆತು ಬಿಡೋಣ. ಲೆಟ್ ಅಸ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಸೆಕೆಂಡ್ ಆಬ್ಜೆಕ್ಟ್ ವಿಚ್ ಈಸ್ ಪ್ಲಾಟ್ಫಾರ್ಮ್. ಪ್ಲಾಟ್ಫಾರ್ಮ್ ಅನ್ನ ದಾಟಲು 36 ಸೆಕೆಂಡ್ ಸಾಕು ಅಂತ ಕ್ಲಿಯರ್ ಆಗಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುತ್ತಾನೆ. ಓಕೆ, ಸೆಕೆಂಡ್ ಅಂತ ನೋಡಿದ ತಕ್ಷಣ 2 ಸತಿ 60 ಬರೀಬೇಕು ಅಂತ ಆಲ್ರೆಡಿ ಹೇಳಿದೀನಿ. ನಿಮಿಷ ಇದ್ರೆ ಒಂದೇ ಸತಿ 60 ಬರೀಬೇಕು, ಸೆಕೆಂಡ್ ಇದ್ರೆ 2 ಸತಿ 60 ಬರೀಬೇಕು, ಗಂಟೆ ಇದ್ರೆ ಏನು ಬರೆಯೋ ಅವಶ್ಯಕತೆ ಇಲ್ಲ. ಗಂಟೆ 99% ಬರೋದಿಲ್ಲ. ಓಕೆ, ನೆಕ್ಸ್ಟ್ ಬೈ ಚಾನ್ಸ್ ಗಂಟೆ ಬಂದ್ರೆ 36 ಗಂಟೆ ಬಂದ್ರೆ ಏನು ಬರೆಯೋ ಅವಶ್ಯಕತೆ ಇಲ್ಲ. ಇನ್ನು ಈ ಸ್ಪಾಟ್ ಅಲ್ಲಿ ಏನು ಬರೀಬೇಕು? ರೈಲ್ನ ಉದ್ದ ಪ್ಲಸ್ ವಸ್ತುವಿನ ಉದ್ದ ಬರೀಬೇಕು. ರೈಲ್ನ ಉದ್ದ ಕೊಟ್ಟಿಲ್ಲ, ಆದ್ರೆ ನಾವು ಕಂಡು ಹಿಡಿದಿದ್ದೀವಿ 300 ಪ್ಲಸ್ ವಸ್ತುವಿನ ಉದ್ದ. ವಸ್ತು ಯಾವುದು? ಪ್ಲಾಟ್ಫಾರ್ಮ್. ಅದ್ರ ಉದ್ದ ನಮ್ಗೆ ಗೊತ್ತಿಲ್ಲ, ಅದನ್ನೇ ಕೇಳ್ತಾರೋದು. ಪ್ಲಾಟ್ಫಾರ್ಮ್ ಉದ್ದನೇ ಕೇಳಿರೋದು, ವಿಚ್ ವಿ ಡೋಂಟ್ ನೋ. ಮುಂಚೆ ಇಲ್ಲೇನು ಯಾಕೆ ನಾವ್ ಇಲ್ಲೇನು ಬರೀಲಿಲ್ಲ ಅಂದ್ರೆ, ಅಲ್ಲಿ ಮನುಷ್ಯನ ಮೇಲೆ ಫಾರ್ಮುಲಾ ಪ್ರಯೋಗ ಮಾಡ್ತಾ ಇದೀವಿ. ಮನುಷ್ಯನಿಗೆ ಉದ್ದ ಇಲ್ಲ, ಎತ್ತರ ಇದೆ. ಬಟ್ ಇಲ್ಲಿ ಪ್ಲಾಟ್ಫಾರ್ಮ್ ಉದ್ದ ಇದೆ, ವಿಚ್ ವಿ ಡೋಂಟ್ ನೋ. ಹಾಗಾಗಿ ಪ್ಲಸ್ ಪಿ. ರೈಲ್ನ ಉದ್ದಾನೂ ಆಯ್ತು, ಪ್ಲಾಟ್ಫಾರ್ಮ್ ನ ಉದ್ದಾನೂ ಆಯ್ತು. ಇನ್ನು ಕೆಳಗಡೆ ಹೋಗೋಣ. ಕೆಳಗಡೆ ರೈಲಿನ ವೇಗ ಕೊಟ್ಟಿರುತ್ತಾನೆ 54. ಸೇಮ್ ಟ್ರೈನ್, ಇಟ್ ಈಸ್ ರನ್ನಿಂಗ್ ಅಟ್ ದ ಸೇಮ್ ಸ್ಪೀಡ್ 54 km/h ಇಂಟು 1000 ಆಲ್ರೆಡಿ ಫಿಕ್ಸ್ಡ್. ಈಗ ಕ್ಯಾನ್ಸಲ್ ಮಾಡ್ತೀನಿ ಸ್ನೇಹಿತರೆ. 2 0 ಕೈ ಬಿಡ್ತೀನಿ. 6 6 36, ಇಲ್ಲೂ 36. ಎಡಗಡೆ ಬಲಗಡೆ ಮೇಲ್ಗಡೆ ಕ್ಯಾನ್ಸಲ್ ಮಾಡ್ಬೋದು, ಕೆಳಗಡೆ ಕ್ಯಾನ್ಸಲ್ ಮಾಡ್ಬೋದು. ಮೇಲೆ 6 6 36, ಇಲ್ಲೂ ಮೇಲೆ 36, ಅಲ್ಲಿ ಹೋಯ್ತು. ಇನ್ನು ಕೆಳಗಡೆ ಏನು ಉಳಿದಿದೆ? 54 ಇದೆ, 10 ಇದೆ. 54 10 540. ಅದನ್ನು ಎಡಗಡೆ ಶಿಫ್ಟ್ ಮಾಡಿದರೆ ಮೇಲೆ ಹೋಗುತ್ತದೆ. ಬಲಗಡೆ ಏನು ಉಳಿತು? ಹಾಗಾದ್ರೆ ಬಲಗಡೆ ಉಳಿದಿರೋದು 300 ಮತ್ತು ಪಿ ಮಾತ್ರ ಉಳ್ಕೊಂಡಿದೆ. ಪಿ ಅಲ್ಲೇ ಇರ್ಲಿ. ಎಡಗಡೆ 540, ಬಲಗಡೆ 300. ಬಲಗಡೆ ಕಂಪೇರ್ ಮಾಡಿದ್ರೆ ಎಡಗಡೆ 240 ಎಕ್ಸ್ಟ್ರಾ ಇದೆ. ಸೊ ಪಿ ನ ಬೆಲೆ 240 ಮೀಟರ್. ಯಾವ ಸೈಡ್ ಎಷ್ಟು ಎಕ್ಸ್ಟ್ರಾ ಇದೆ ಆ ಸೈಡ್ ಅಷ್ಟು ಬರೀಬೇಕು. ಪಿ ಬಲಗಡೆ ಇದೆ, ಅಲ್ಲೇ ಇರ್ಲಿ. ಬಲಗಡೆ 300, ಎಡಗಡೆ 540. ಬಲಗಡೆ ಕಂಪೇರ್ ಮಾಡಿದ್ರೆ ಎಡಗಡೆ 240 ಎಕ್ಸ್ಟ್ರಾ ಇದೆ. ಹಾಗಾಗಿ ಪಿ ನ ಬೆಲೆ 240 ಮೀಟರ್ಸ್. ಅದರ ಅರ್ಥ ಪ್ಲಾಟ್ಫಾರ್ಮ್ ನ ಉದ್ದ 240 ಮೀಟರ್. ಇಲ್ಲಿ ನಾನು ಫಾರ್ಮುಲಾ ಯೂಸ್ ಮಾಡಿದೆ ಯಾವುದ್ರ ಮೇಲೆ? ನಿಂತಿರೋ ಮನುಷ್ಯನ ಮೇಲೆ. ಇಲ್ಲಿ ಫಾರ್ಮುಲಾ ಯೂಸ್ ಮಾಡಿದೆ ಯಾವುದ್ರ ಮೇಲೆ? ಪ್ಲಾಟ್ಫಾರ್ಮ್ ಮೇಲೆ. ಒಂದು ವಸ್ತು ಒಂದ್ಸತಿ ಫಾರ್ಮುಲಾ ಯೂಸ್ ಮಾಡಬೇಕು. ಇದನ್ನು ಯೂಸ್ ಮಾಡಿದ ನಂತರ ನನಗೇನ್ ಗೊತ್ತಾಯ್ತು? ಅಲ್ಲಿ ರೈಲ್ನ ಉದ್ದ ಗೊತ್ತಾಯ್ತು. ಅದನ್ನೇ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಎನಿ ಡೌಟ್ಸ್ ಇನ್ ದಿಸ್? ಯು ಕ್ಯಾನ್ ಆಸ್ಕ್ ಮಿ ಎನಿ ಡೌಟ್. ಸರ್, ಇದು ಈ ಫಸ್ಟ್ ಒನ್ ಮಾಡ್ದಲ್ಲ ಸರ್, ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಸ್ವಲ್ಪ ಸರ್? ಯಾವ್ದು ಫಸ್ಟ್ ಒನ್ ಹೇಳಿ? ಇಲ್ಲಿ ಮಾಡಿದಾರೆ, ಮೇಲೆ ಮಾಡಿದಾರಲ್ಲ ಸರ್. 20 ಸೆಕೆಂಡ್ ಅದ? ಹೌದು ಸರ್, 20 ಸೆಕೆಂಡ್ ಅದ ಸರ್. ಆಕ್ಚುಲಿ ನಿಮ್ದು ವಿಡಿಯೋಸ್ ನೋಡಿದಾಗ ಸರ್ ನನಗೆ ಇದು ಫಾರ್ಮುಲಾ ಅರ್ಥ ಆಗ್ತಾ ಇದೆ.
ಬಟ್ ಈಗ ಎಲ್ಲೋ ಇಲ್ಲಿ ಶಿಫ್ಟ್ ಮಾಡ್ತಿರಲ್ಲ ಅದು ಸ್ವಲ್ಪ ನನಗೆ ಕ್ಲಾರಿಟಿ ಬರ್ತಲ್ಲ ಹೆಂಗ್ ಮಾಡಬೇಕು ಅಂತ ಹೇಳಿ. ಅದು ಸ್ವಲ್ಪ ಹ್ಞೂ ಸರ್, ಅದು ಈಗ ನೋಡಿ ಶಿಫ್ಟ್ ಮಾಡೋದಕ್ಕೆ ಜಾಸ್ತಿ ಕೊಟ್ಟು ಹೇಳ್ತೀನಿ. ಹ್ಞೂ ಸರ್ ಪ್ಲೀಸ್ ಸರ್ ಅದನ್ನ ಸ್ವಲ್ಪ ಇದು ಮಾಡಿ ಸರ್. ಅದೇ ಈಗೆಲ್ಲ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನೋಡಿ, ಶಿಫ್ಟಿಂಗು ಎಲ್ಲ ಸೇರಿಸಿ ಹೇಳ್ತೀನಿ. ಈಗ 20 ಸೆಕೆಂಡ್ಗಳಲ್ಲಿ ರೈಲು ಮನುಷ್ಯನ ದಾಟ್ತಾ ಇದೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾನ. ಸೊ ಎಡಗಡೆ 20 ಸೆಕೆಂಡ್ ಕ್ಲಿಯರ್ ಆಗ್ಬೇಕು. ರೈಲು ವಸ್ತುವನ್ನು ದಾಟಲು ತೆಗೆದುಕೊಂಡ ಸಮಯ, ವಸ್ತು ಯಾವ್ದು ನಿಂತಿರೋ ಮನುಷ್ಯ ಅವನನ್ನು ದಾಟ್ಲಿಕ್ಕೆ ರೈಲಿಗೆ 20 ಸೆಕೆಂಡ್ ಸಾಕು. ಸೆಕೆಂಡ್ ಅಂತ ನೋಡಿದ ತಕ್ಷಣ ಇಲ್ಲಿ ಏನ್ ಬರೀಬೇಕು, 2 ಸತಿ 60 ಬರೀಬೇಕು. ಅದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಇಲ್ಲಿ ಏನ್ ಬರೀಬೇಕು, ರೈಲ್ನ ಉದ್ದ ಗೊತ್ತಿಲ್ಲ ಪ್ಲಸ್ ವಸ್ತುನ ಉದ್ದ 0. ಯಾಕೆಂದ್ರೆ ನಿಂತಿರೋ ಮನುಷ್ಯನಿಗೆ ಉದ್ದ ಇಲ್ಲ, ಮನುಷ್ಯನಿಗೆ ಹೈಟ್ ಇರುತ್ತದೆ. ಅಲ್ಲಿಗೆ ಮೇಲ್ಗಡೆ ಎಲ್ಲ ಮುಗಿದೋಯ್ತು. ಇನ್ನು ಕೆಳಗಡೆ ಬರೋಣ. ಕೆಳಗಡೆ ಬಂದಾಗ ರೈಲಿನ ವೇಗ ಕೊಟ್ಟಿದ್ದಾನೆ 54 ಇಂಟು 1000. ಅದು ಯಾವಾಗಲೂ ಫಿಕ್ಸ್ಡ್ ಇನ್ಬಿಲ್ಟ್ ಬಂದ್ಬಿಡುತ್ತದೆ. ಯಾಕೆ 1000 ಬರಿಬೇಕು ಅದನ್ನು ಕೂಡ ಹೇಳ್ತೀನಿ. ಬೇಕು ಅಂದ್ರೆ 54 ಕಿಲೋಮೀಟರ್ ಪ್ರತಿ ಗಂಟೆ. ಕಿಲೋ ಅಂದ್ರೆ 1000, ಹಾಗಾಗಿ ಇಂಟು 1000. 54 ಕಿಲೋಮೀಟರ್, 54,000 ಮೀಟರ್. 54 ಇಂಟು 1000 ಅಂದ್ರೆ 54,000 ಮೀಟರ್. ಯಾಕೆ ಮೀಟರ್ ಅಲ್ಲಿ ಬರಿತಾ ಇದೀವಿ, ಮೇಲ್ಗಡೆ ರೈಲ್ನ ಉದ್ದ ಕೂಡ ಮೀಟರ್ ಅಲ್ಲೇ ಇರ್ಬೇಕು. ಅದಕ್ಕೋಸ್ಕರ ಎಲ್ಲ ಮೀಟರ್ ಅಲ್ಲಿ ಇದ್ರೆ ಎಲ್ಲ ಮೀಟರ್, ಇದು ಸೆಕೆಂಡ್ ಇದ್ರೆ ಎಲ್ಲ ಸೆಕೆಂಡ್ ಈ ತರ. ಓಕೆ, ಯು ವಿಲ್ ಹ್ಯಾವ್ ಟು ಮೇಂಟೈನ್ ದ ಸೇಮ್ ಮೆಜರಿಂಗ್ ರೇಟ್. ಇಲ್ಲಿವರೆಗೆ ಅರ್ಥ ಆಗಿದೆಯಾ? ಇಲ್ಲಿವರೆಗೂ ನಾ ಏನು ಮಾಡಿಲ್ಲ, ಬರೀ ಫಾರ್ಮುಲಾ ಯೂಸ್ ಮಾಡಿದೀನಿ. ನನಗೇನು ಗೊತ್ತೋ ಅವೆಲ್ಲ ಬರ್ದಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಈಗ ಮುಂದಿನ ಸ್ಟೆಪ್ ಅವ್ರು ಆಕ್ಚುಲಿ ಕೇಳಿರೋದು ಮುಂದಿನ ಸ್ಟೆಪ್ ಬಗ್ಗೆ ಜಾಸ್ತಿ ಕೇಳಿರೋದು, ಅಂದ್ರೆ ಆ ಒಂದು ಶಿಫ್ಟಿಂಗ್ ಬಗ್ಗೆ ಅವರಿಗೆ ಡೌಟ್ ಇದೆ. ಈಗ ನಮಗೆ ಏನ್ ಬೇಕಾಗಿದೆ, ಟಿ ಬೇಕಾಗಿದೆ. ಟಿ ಎಲ್ಲಿದೆ, ಬಲಗಡೆ ಇದೆ, ಅಲ್ಲೇ ಇದ್ದು ಬಿಡ್ಲಿ. ನಮ್ಗೆ ಯಾವ್ದು ಬೇಕು ಓಕೆ ಅದನ್ನ ಅಲ್ಲೇ ಇಟ್ಕೊಂಡ್ಬಿಡ್ಬೇಕು. ಅದು ಬಲಗಡೆನೇ ಇದ್ದು ಬಿಡ್ಲಿ, ಏನು ಚೇಂಜ್ ಮಾಡೋದು ಬೇಡ. ಓಕೆ, 20 ಸೆಕೆಂಡ್ ಎಡಗಡೆ ಇದೆ, ಅದು ಅಲ್ಲೇ ಇರ್ಲಿ. ಕೆಳಗಡೆ 54 ಇಂಟು 1000 ಇದೆಯಲ್ಲ, ಅದನ್ನು ಎಡಗಡೆ ಶಿಫ್ಟ್ ಮಾಡಿದ್ರೆ ಮೇಲ್ಗಡೆ ಹೋಗುತ್ತವೆ. ಕೆಳಗಡೆ ಇರೋ ಮೇಲ್ಗಡೆ ಹೋಗ್ತವೆ, ಮೇಲ್ಗಡೆ ಇರೋ ಕೆಳಗಡೆ ಹೋಗ್ತವೆ. ಪ್ಲಸ್ ಇರೋ ಮೈನಸ್ ಆಗ್ತವೆ, ಮೈನಸ್ ಇರೋ ಪ್ಲಸ್ ಆಗ್ತವೆ. ಸೈಡ್ ಚೇಂಜ್ ಮಾಡಿದಾಗ. ಓಕೆ, ಸೊ ಈಗ 60 ಮೇಲ್ಗಡೆ ಇವಿ, ಈ ಸೈಡ್ ಬಂದ್ಬಿಟ್ರೆ ಕೆಳಗಡೆ ಬರುತ್ತವೆ. ಈ ನಿಧಾನಕ್ಕೆ ಕ್ಯಾನ್ಸಲ್ ಮಾಡಿ ಬಂದ್ಬಿಡುತ್ತೆ ಆನ್ಸರ್ ಅಷ್ಟೇ. ಅಂದ್ರೆ ಆನ್ಸರ್ ಬರಲ್ಲ, ರೈಲ್ನ ವೇಗ ಬರುತ್ತೆ, ಸಾರಿ ರೈಲ್ನ ಉದ್ದ ಬರುತ್ತೆ. ಈಗ ಕ್ಯಾನ್ಸಲ್ ಮಾಡ್ತೀನಿ. 2 0 ಈಜಿ ಕ್ಯಾನ್ಸಲ್ ಮಾಡ್ಬೋದಾ? ನೆಕ್ಸ್ಟ್ ಕ್ಯಾನ್ಸಲ್ ಮಾಡೋದೇ ಒಂದು ದೊಡ್ಡ ಕೆಲಸ ಅನ್ಸಿದ್ರೆ ಅದಕ್ಕೂ ಬೇಕಾದಷ್ಟು ಟ್ರಿಕ್ಸ್ ಗಳಿವೆ. ಓಕೆ, ಈಗ 20 ಇದೆ, 20 ಹಾಗೆ ಇರ್ಲಿ. ಓಕೆ, ಈ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆನೇ ಹೇಳ್ತೀನಿ ನೋಡಿ ಜಾಸ್ತಿ. 20 ಇದೆಯಲ್ಲ, 20 ಹಾಗೆ ಬರೀತೀನಿ. ಇಂಟು 54ನ್ನ ಏನಂತ ಬರೀಬಹುದು, 6 ಇಂಟು 9 ಅಂತ ಬರೀಬಹುದಾ? ಆ 9 ಏನಂತ ಬರೀಬಹುದು, 3 ಇಂಟು 3 ಅಂತ ಬರೀಬಹುದಾ? ಎಸ್. ಇಂಟು 10 ಹಾಗೆ ಇರ್ಲಿ. ಮೇಲ್ಗಡೆ ಎಲ್ಲ ಮುಗೀತು. ಮೇಲ್ಗಡೆ ಏನಿದೆ ನೋಡಿ, 20 ಸೆಕೆಂಡ್ ಇದೆ, ಹಾಗೆ ಬರೆದಿನಿ. 54 ಏನ್ ಬರ್ದೆ, 6 ಇಂಟು 9, 6 ಬರ್ದೆ, 9 ಮತ್ತೆ 3 ಇಂಟು 3 ಬರ್ದೆ, ಲಾಸ್ಟಿಗೆ 10 ಹಾಗೆ ಬರೆದಿನಿ. ಕೆಳಗಡೆ 6 ಇದೆಯಲ್ಲ, ಅದನ್ನು 2 ಇಂಟು 3 ಬರಿಲ್ಲ. ಮತ್ತೆ 6 ಇದೆ, ಮತ್ತೆ 2 ಇಂಟು 3 ಬರೆಯೋಣ. ಈಗ 2 1 2 10 ಕ್ಯಾನ್ಸಲ್ ಮಾಡ್ಬೋದಾ? 3 3 ಸೇಮ್ ನಂಬರ್ ಕ್ಯಾನ್ಸಲ್ ಮಾಡಬಹುದು. 3 3 ಸೇಮ್ ನಂಬರ್ ಕ್ಯಾನ್ಸಲ್ ಮಾಡಬಹುದು. 2 1 2 3 ಕ್ಯಾನ್ಸಲ್ ಮಾಡಬಹುದು. 10 10 3 30 30 10 300. ಅದರ ಅರ್ಥ ರೈಲ್ನ ಉದ್ದ ಏನಾಗ್ಬಿಡ್ತು, 300 ಮೀಟರ್ ಆಯ್ತು. ರೈಲ್ನ ಉದ್ದ 300 ಮೀಟರ್ ಇಲ್ಲಿ ಬರ್ಕೊಂಡಿದೀನಿ. ಪ್ಲಸ್ ಪ್ಲಾಟ್ಫಾರ್ಮ್ ನ ಉದ್ದ ಗೊತ್ತಿಲ್ಲ. ಪ್ಲಾಟ್ಫಾರ್ಮ್ ದಾಟುವುದಕ್ಕೆ 36 ಸೆಕೆಂಡ್, ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ. ಸೆಕೆಂಡ್ ನೋಡಿ 60 ಬರದೆ. ರೈಲ್ನ ವೇಗ 54 ಅವನೇ ಕೊಟ್ಟಿದ್ದಾನೆ. 1000 ಬರದೆ, 1000 ಫಿಕ್ಸ್. 2 0 ಕೈ ಬಿಟ್ಟಿದ್ದೀನಿ. 6 6 36 ಮೇಲೆ, ಇದು 36 ಮೇಲೆ 2 ಹೋಗ್ಬಿಡ್ತದೆ. 300 ಪ್ಲಸ್ ಪಿ ಇಲ್ಲಿ ಉಳ್ಕೊಳ್ಳುತ್ತೆ ಬಲಗಡೆ. 54 ಇಂಟು 540, ಅದನ್ನ ಎಡಗಡೆ ಶಿಫ್ಟ್ ಮಾಡಿದ್ರೆ ಮೇಲೆ ಬಂದು ಬಲಗಡೆ ಪಿ ಹಾಗೆ ಇರ್ಲಿ. ಬಲಗಡೆ 300, ಎಡಗಡೆ 540. ಬಲಗಡೆ ಕಂಪೇರ್ ಮಾಡಿದ್ರೆ ಎಡಗಡೆ 230 ಎಕ್ಸ್ಟ್ರಾ ಇದೆ. ಬರ್ಕೊಳ್ಳಿ ಒಂದು ಕಾಲಮ್ ಆಯ್ತು. ಒಂದು ವೃತ್ತದ ತ್ರಿಜ್ಯವನ್ನು 100% ಹೆಚ್ಚಿಸಿದಾಗ
ಒಂದು ವೃತ್ತದ ತ್ರಿಜ್ಯವನ್ನು 100% ಹೆಚ್ಚಿಸಿದಾಗ ಅದರ ಕ್ಷೇತ್ರಫಲದಲ್ಲಿ ಶೇಕಡಾವಾರು ಎಷ್ಟು ಹೆಚ್ಚಳವಾಗುತ್ತದೆ? ಇದು ಕೇಳಬಹುದಾದಂತ ಸಂಭವನೀಯ ಪ್ರಶ್ನೆ. ಯಾಕೆಂದ್ರೆ ಇದು ಆಲ್ರೆಡಿ 3 ಎಕ್ಸಾಮ್ ನಲ್ಲಿ ಬಂದಿದೆ. ಓಕೆ, ಮತ್ತೆ ಇದೇ ಟೈಪ್ ರೀಸೆಂಟ್ ಆಗಿ KSRP ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ದಾನೆ. ಓಕೆ, ಅದನ್ನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಇದನ್ನ ನೋಡೋಣ. ಸೊ ವೃತ್ತ ತ್ರಿಜ್ಯ 100% ಜಾಸ್ತಿ ಮಾಡಿದ್ರೆ ಏರಿಯಾದಲ್ಲಿ ಎಷ್ಟು % ಜಾಸ್ತಿ ಆಗುತ್ತದೆ? ದಿಸ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಕಮ್. ವೈರ್ ಮೇಲೆ ಕೇಳೋದಾದ್ರೆ ಅದು ಒಂದು ಟೈಪ್ ಹೇಳ್ತೀನಿ, ಅದೊಂದು ಬೇರೆ ಟೈಪ್ ಇದೆ. ದಟ್ ವಿಲ್ ಕಮ್ ಇನ್ ಯಾವುದು ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅಲ್ಲಿ, ಅದು ಹೇಳ್ತೀನಿ. ಓಕೆ, ಅದು ಒಂದ್ ಮಾಡೋಣ. ವೈರ್ ಮೇಲೆ ಯಾವ ಟೈಪ್ ಕೇಳ್ತಾನೆ, ಇದು ಸದ್ಯಕ್ಕೆ ತ್ರಿಜ್ಯದ ಮೇಲೆ ನೋಡೋಣ. ಓಕೆ, ಈಗ ವೃತ್ತದ ತ್ರಿಜ್ಯ 7 ಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ಈಗ ನೀವು ಅನ್ಬೋದು 7 ಮೀಟರ್ ಯಾಕೆ, ನೀವು ಆಗ್ಲೇ ಹೇಳ್ತಾ ಇದ್ದೀರಾ 100 ಮೀಟರ್ ತಗೊಳ್ಳಿ ಅಂತ. 100 ಮೀಟರ್ ಯಾಕೆ ತಗೋಬಾರ್ದು, ಈಗ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಓಕೆ, ವೃತ್ತದ ಕ್ಷೇತ್ರಫಲ ಏರಿಯಾ ಫಾರ್ಮುಲಾ ಏನಿದೆ ಹೇಳಿ, πr². ಇದನ್ನ ಬೈಟ್ ಮಾಡ್ಬೇಕು. π ಅಂದ್ರೆ 22/7, ಅದು ಯಾವಾಗಲೂ ಫಿಕ್ಸ್ಡ್. r² ಅಂದ್ರೆ r ಇಂಟು r, ತ್ರಿಜ್ಯ ಇಂಟು ತ್ರಿಜ್ಯ, 7 ಇಂಟು 7, 7 ಕ್ಯಾನ್ಸಲ್, 22 154. ಇದು ಮೀಟರ್ ಇದ್ರೆ ಚದರ ಮೀಟರ್ ಆಗುತ್ತದೆ, ಏರಿಯಾ ಸ್ಕ್ವೇರ್ ಮೀಟರ್ ಆಗುತ್ತದೆ. ಮೀಟರ್ ಇದ್ರೆ ಸೆಂಟಿಮೀಟರ್ ಇದ್ರೆ ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಓಕೆ, ಇದರ್ಥ ಆಯ್ತು. 7 ಮೀಟರ್ ಇದೆ, 154 ಚದರ ಮೀಟರ್ ಆಯ್ತು. ಈಗ ನಾವು ತ್ರಿಜ್ಯವನ್ನ 100% ಜಾಸ್ತಿ ಮಾಡೋಣ. ಇಲ್ಲಿ ಜಾಸ್ತಿ ಮಾಡ್ತೀನಿ, ಲಕ್ಷ ಕೊಟ್ಟು ಕೇಳಿ. 7 ಇದೆ, ಅದನ್ನ ಜಾಸ್ತಿ ಮಾಡೋಣ. ಜಾಸ್ತಿ ಅಂದ್ರೆ ಪ್ಲಸ್. ಎಷ್ಟು ಜಾಸ್ತಿ ಮಾಡೋಣ ಅಂದ್ರೆ 100% ಆಫ್ 7. 100% ಆಫ್ 7 ಹಾಗೆ ಇರ್ಲಿ, ಪ್ಲಸ್ ಹಾಗೆ ಇರ್ಲಿ. 100 ಅಂದ್ರೆ 100, ಪರ್ ಅಂದ್ರೆ ಲೈನ್, ಸೆಂಟ್ ಅಂದ್ರೆ ಸೆಂಚುರಿ, ಆಫ್ ಅಂದ್ರೆ ಇಂಟು 7. 2 0 ಕೈ ಬಿಟ್ಬಿಟ್ರೆ 7 + 7 14 ಆಯ್ತು. ಅದರ ಅರ್ಥ ಹೊಸ ವೃತ್ತದ ಹೊಸ ತ್ರಿಜ್ಯ ಎಷ್ಟಾಗುತ್ತದೆ? 14 ಮೀಟರ್ ಆಗುತ್ತದೆ. ನಾವು 7 ಯಾಕೆ ತಗೊಂಡು ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಓನ್ಲಿ ಟು ಅವಾಯ್ಡ್ ಫ್ರಾಕ್ಷನ್ಸ್. ಇಲ್ಲಿ ನೀವೇನಾದ್ರು 100 ತಗೊಂಡ್ಬಿಟ್ರೆ ಇಲ್ಲಿ 7, ಅಲ್ಲಿ 100, 7 ಮತ್ತು 100 ಕ್ಯಾನ್ಸಲ್ ಆಗಲ್ಲ. ಹಾಗಾಗಿ 99% ಎಕ್ಸಾಮ್ಸ್ ಗಳಲ್ಲಿ ಅವನು ತ್ರಿಜ್ಯನ 7 ಮೀಟರ್ ತಗೊಳ್ಳುದು. 7 ಈಸ್ ದ ಮೋಸ್ಟ್ ಪಾಪ್ಯುಲರ್ ಲೆಂತ್ ಆಫ್ ರೇಡಿಯಸ್. ಓಕೆ, ಅತ್ಯಂತ ಪಾಪ್ಯುಲರ್ ಆಗಿರೋ ವೃತ್ತದ ತ್ರಿಜ್ಯದ ಅಳತೆ 7 ಮೀಟರ್. ಹಾಗಾಗಿ ಇದನ್ನು ಕೂಡ ಬಯಾಟ್ ಮಾಡೋದು ಒಳ್ಳೆಯದು. ತ್ರಿಜ್ಯ ಇನ್ ಮೇಲಿಂದ 7 ಅಂತ ಎಲ್ಲಾದ್ರೂ ಕಾಣಿಸ್ತು ಅಂದ್ರೆ ಡೈರೆಕ್ಟ್ ಆಗಿ ಏರಿಯಾ ಎಷ್ಟು ಬರೆಯಕ್ ಕಲಿಬೇಕು? 154 ಬರೆಯೋದನ್ನ ಕಲಿಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ ಮೇಲಿಂದ ಇದು ಏನು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? 154 ಅಂತ ಹೇಳಲೇಬಾರದು. ತ್ರಿಜ್ಯ 7 ಇದ್ದಾಗ ವೃತ್ತದ ಕ್ಷೇತ್ರಫಲ ಅಂತ ಹೇಳ್ಬೇಕು. ಅಷ್ಟರ ಮಟ್ಟಿಗೆ ರೆಡಿ ಇರಬೇಕು. KS ಫಿಲಿಮ್ಸ್ ಅಲ್ಲಿ 4 ಸತಿ ಈ ವೃತ್ತದ ಮೇಲೆ ಕ್ವಶನ್ಸ್ ಕೇಳಿದ್ದೇನೆ. 3 ಸತಿ ತ್ರಿಜ್ಯ 7 ತಗೊಂಡ್ರು. ಓಕೆ, ಇಂಥ ಪಾಯಿಂಟ್ಸ್ ಅನ್ನ ಕ್ಯಾಚ್ ಮಾಡಬೇಕು. ಓಕೆ, ಈಗ ವೃತ್ತದ ತ್ರಿಜ್ಯ ಡಬಲ್ ಆಯ್ತು. 100% ಜಾಸ್ತಿ ಮಾಡು, ಅದರ ಅರ್ಥ ಡಬಲ್ ಮಾಡು. ಇದು ಮತ್ತೊಂದು ಪಾಯಿಂಟ್ ಕಲ್ತೀವಿ ಹೊಸದು ನೋಡಿ. ಮುಂಚೆ 7 ಇತ್ತು, ಈಗ 14 ಆಯ್ತು. ಯಾಕಾಯ್ತು? ಇದೆಲ್ಲ ಎಕ್ಸ್ಪ್ಲನೇಷನ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್. ಇನ್ ಮೇಲಿಂದ 100% ಜಾಸ್ತಿ ಮಾಡು ಅಂತ ಎಲ್ಲಾದ್ರೂ ಬಂತು ಅಂದ್ರೆ ಡಬಲ್ ಮಾಡು ಅಂತ ಲೆಕ್ಕ. 200% ಜಾಸ್ತಿ ಮಾಡು ಅಂತ ಎಲ್ಲಾರು ಬಂದ್ರೆ ಟ್ರಿಬಲ್ ಮಾಡು ಅಂತ ಲೆಕ್ಕ. 300% ಜಾಸ್ತಿ ಮಾಡು ಅಂತ ಎಲ್ಲಾರು ಬಂದ್ರೆ 4 ಪಟ್ಟು ಜಾಸ್ತಿ ಮಾಡು ಅಂತ ಲೆಕ್ಕ. ಹಿಂಗೆ ಒಂದೊಂದಾಗಿ ಜಾಸ್ತಿ ಮಾಡ್ತಾ ಹೋಗ್ಬೇಕಿಲ್ಲ ಅಷ್ಟು. ಇದು ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಇದನ್ನ ಕೇಳಿದಾನೆ. ಓಕೆ, KSRP ಎಕ್ಸಾಮ್ ಅಲ್ಲಿ ಕೇಳಿರೋದೇನಂದ್ರೆ ಒಂದು ವೃತ್ತದ ತ್ರಿಜ್ಯವನ್ನು 3 ಪಟ್ಟು ಹೆಚ್ಚಿಸಿದಾಗ ಅಂದ್ರೆ ಈ ಪಾಯಿಂಟ್ ಟ್ರಿಬಲ್ ಮಾಡಿದಾಗ ಅದರ ಅರ್ಥ ತ್ರಿಜ್ಯವನ್ನು ಎಷ್ಟು % ಜಾಸ್ತಿ ಮಾಡ್ತಾ ಇದೀವಿ? 200% ಜಾಸ್ತಿ ಮಾಡ್ತಾ ಇದೀವಿ. ಯಾರಾದ್ರೂ ಒಬ್ರು ಉದ್ಯೋಗಿ ತನ್ನ ಸಂಬಳವನ್ನ 100% ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾನಂದ್ರೆ ಅವನು ತನ್ನ ಸಂಬಳವನ್ನ ಡಬಲ್ ಮಾಡಂತ ಕೇಳ್ತಾ ಇದ್ದಾನಂತ ಲೆಕ್ಕ. ಯಾಕೆ ಅಂದ್ರೆ ಇದೆಲ್ಲ ಎಕ್ಸ್ಪ್ಲನೇಷನ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್. ಇದನ್ನ ಟೇಬಲ್ ಬ್ಯಾಟ್ ಮಾಡ್ಬೇಕು. ಇಲ್ಲಿವರೆಗೆ 100% ಜಾಸ್ತಿ ಮಾಡೋದಂದ್ರೆ ಏನ್ ಗೊತ್ತಾಯ್ತು? ವೃತ್ತದ ಕ್ಷೇತ್ರಫಲ ಕಂಡುಹಿಡಿಯಲಿಕ್ಕೆ ಬಳಸುವ ಸೂತ್ರ ಯಾವ್ದೊಂದು ಗೊತ್ತಾಯ್ತು. ವೃತ್ತದ ತ್ರಿಜ್ಯ 7 ಇದ್ರೆ ಡೈರೆಕ್ಟ್ ಆಗಿ
ಏರಿಯಾನ 154 ಬರೀಬೇಕು ಅನ್ನೋದು ಗೊತ್ತಾಯ್ತು. ಅದನ್ನ ಬ್ಯಾಟ್ ಮಾಡ್ತಾ ಇದೀವಿ. ಈಗ ವೃತ್ತದ ತ್ರಿಜ್ಯ, ಹೊಸ ವೃತ್ತದ ಹೊಸ ತ್ರಿಜ್ಯ 14 ಮೀಟರ್. ಮತ್ತೆ ಏರಿಯಾ ಕಂಡುಹಿಡಿಯೋಣ. ಮತ್ತೆ ಪೈ ಆರ್ ಸ್ಕ್ವೇರ್. ಪೈ ಅಂದ್ರೆ 22/7 ಆರ್ ಸ್ಕ್ವೇರ್. ತ್ರಿಜ್ಯದ ಆರ್ ಸ್ಕ್ವೇರ್ ಅಂದ್ರೆ ಆರ್ ಇಂಟು ಆರ್, ಹೊಸ ತ್ರಿಜ್ಯ 14 ಇಂಟು 14. 7 ಒಂದ್ಲೆ 7 ಎರಡ್ಲೆ 22, ಹಾಗೆ ಇರ್ಲಿ 14 ಎರಡ್ಲೆ 28. 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತದೆ? ಮಲ್ಟಿಪ್ಲೈ ಮಾಡೋದಕ್ಕೆ ಬೇಕು ಅಂದ್ರೆ ಟ್ರಿಕ್ ಕೊಡ್ತಾ ಇದ್ದೀನಿ. 8 ಎರಡ್ಲೆ 16, 2 2 ಸೇಮ್ ಇದೆ, 2 ನೆಕ್ಸ್ಟ್ ನಂಬರ್ 3, 2 3 6. ಸೊ 616. ಓಕೆ. ಸೊ ಮುಂಚೆ ಎಷ್ಟಿತ್ತು ಅಂತ ಕೇಳಿದ್ರೆ 154 ಇತ್ತು ಅಂತ ಹೇಳ್ಬೇಕು. ಈಗ ಎಷ್ಟಾಗಿದೆ ಅಂತ ಕೇಳಿದ್ರೆ ಎಷ್ಟಾಗಿದೆ ಅಂತ ಹೇಳ್ತೀರಾ? 616 ಆಗಿದೆ ಅಂತ ಹೇಳ್ಬೇಕು. ಎಷ್ಟಿತ್ತು? 154 ಇತ್ತು. ಎಷ್ಟಾಯ್ತು? 616 ಆಯ್ತು. ಎಷ್ಟು ಜಾಸ್ತಿ ಆಯ್ತು ಅಂತ ಕೇಳಿದ್ರೆ 462 ಜಾಸ್ತಿ ಆಯ್ತು ಅಂತ ಹೇಳ್ಬೇಕು. ಓಕೆ. ಎಷ್ಟಿತ್ತು? 154 ಇತ್ತು. How much it was? 154. How much it has become? 616. How much is the rise? The rise is 462. This rise or fall is always on the original figure. ಈ ಜಾಸ್ತಿ ಆಗುದು ಕಡಿಮೆ ಆಗುದು ಯಾವಾಗಲೂ ಒರಿಜಿನಲ್ ಫಿಗರ್ ಮೇಲೆ. 154ಕ್ಕೆ ಹೆಚ್ಚಳ ಆಗಿರೋದು. 154ಕ್ಕೆ 462 ಜಾಸ್ತಿ ಆಗಿದೆ. ಕೇಳ್ತಾ ಇರೋದು ಪರ್ಸೆಂಟೇಜ್ ಹೆಚ್ಚಳ. 100ಗೆ ಎಷ್ಟು ಹೆಚ್ಚಳ? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದೆಲ್ಲ ಮೇಲ್ಗಡೆ. ಕ್ಯಾನ್ಸಲ್ ಮಾಡಿದ್ರೆ ಆನ್ಸರ್ 154 1s 154 3s. ದ ಫೈನಲ್ ಆನ್ಸರ್ ಇಸ್ 300% ಜಾಸ್ತಿ ಆಗುತ್ತದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಯಾಕಂದ್ರೆ ಆಲ್ರೆಡಿ 3 ಸತಿ ಈ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಪಿಕ್ ಅಂಡ್ ಡ್ರಾಪ್ ಕೇಸ್ ಆಗಿದೆ. ಯಾವ ಎಕ್ಸಾಮ್ ಅಲ್ಲಿ ಆಗಿದೆ ಅದನ್ನು ಬೇಕಾದ್ರೆ ಹೇಳ್ತೀನಿ, ಕೇಳ್ಕೊಂಬಿಡಿ. IAS ಫಿಲಿಮ್ಸ್ ಅಲ್ಲಿ ಬಂದಿದೆ, ನಂತರ B.Ed ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ, ನಂತರ KCET ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾನೆ. ಇತ್ತೀಚೆಗೆ KSRP ಎಕ್ಸಾಮ್ ಅಲ್ಲಿ ಸೇಮ್ ಟೈಪ್ ಬಟ್ 3 ಪಟ್ಟು ಹೆಚ್ಚಿಸಿದಾಗ ಅಂತ ಕೇಳಿದ್ದಾನೆ. ಓಕೆ. ಹಾಗಾಗಿ ಈ ಪ್ರಾಬ್ಲಮ್ ನಲ್ಲಿ ಏನೇನು ಬಯಾಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ದಟ್ ಯು ಕ್ಯಾನ್ ಸೇವ್ ಟೈಮ್ ಇನ್ ಯುವರ್ ಎಕ್ಸಾಮಿನೇಷನ್ ಹಾಲ್. ಓಕೆ. ಈ ಪ್ರಾಬ್ಲಮ್ ಪಕ್ಕಾ ಬಯಾಟ್ ಇರಬೇಕು. ವೃತ್ತದ ತ್ರಿಜ್ಯ 100% ಜಾಸ್ತಿ ಮಾಡಿದ್ರೆ ಏರಿಯಾದಲ್ಲಿ ಎಷ್ಟು % ಜಾಸ್ತಿ ಆಗುತ್ತದೆ? ಆಪ್ಷನ್ಸ್ ಕೂಡ ಸೇಮ್ ಇವೆ 4 ಎಕ್ಸಾಮ್ಸ್ ಗಳಲ್ಲಿ, 3 ಎಕ್ಸಾಮ್ ಗಳಲ್ಲಿ. ಆಪ್ಷನ್ಸ್ ಏನೇನಿದೆ? 100%, 200%, 300%, 400%. These are the original options and they are in this order only. The correct answer is 300%. So ಏನೇನು ಬಯಾಟ್ ಮಾಡ್ಬೇಕು ಅಂತ ಹೇಳ್ಬಿಡ್ತೀನಿ. ವೃತ್ತದ ತ್ರಿಜ್ಯ 100% ಜಾಸ್ತಿ ಮಾಡಿದ್ರೆ ಏರಿಯಾದಲ್ಲಿ ಎಷ್ಟು % ಜಾಸ್ತಿ ಆಗುತ್ತದೆ? 300% ಜಾಸ್ತಿ ಆಗುತ್ತದೆ. ಗೆಟ್ ಇಟ್ ಬೈ ಹೆಡ್. ನೆಕ್ಸ್ಟ್ ಪಾಯಿಂಟ್. ವೃತ್ತದ ಕ್ಷೇತ್ರಫಲ ಕಂಡುಹಿಡಿಯಲಿಕ್ಕೆ ಬಳಸುವ ಸೂತ್ರ ಪೈ ಆರ್ ಸ್ಕ್ವೇರ್. ಪೈ ಅಂದ್ರೆ ಏನು? 22/7. ಆರ್ ಅಂದ್ರೆ ಏನು? ತ್ರಿಜ್ಯ, ರೇಡಿಯಸ್. ಇನ್ನು ವೃತ್ತದ ಸುತ್ತಳತೆ ಕಂಡುಹಿಡಿಯಲಿಕ್ಕೆ ಬಳಸುವ ಸೂತ್ರ 2πr. ಇಲ್ಲೇ ಉಲ್ಟಾ ಪಲ್ಟಾ ಮಾಡೋದು. ಪೈ ಆರ್ ಸ್ಕ್ವೇರ್ 2πr. ಪೈ ಆರ್ ಫಿಕ್ಸ್. ತಲೆ ಮೇಲೆ ಬರೆದ್ರೆ ಎರಡನ್ನ ಕ್ಷೇತ್ರಫಲ, ಸೈಡಿಗೆ ಬರೆದ್ರೆ ಸುತ್ತಳತೆ. ಆ ರೀತಿಯಾಗಿ ಇವೆರಡು ಫಾರ್ಮುಲಾ ನೆನಪಿಡಬಹುದು. ಇವೆರಡು ಬಿಟ್ಟು ಇನ್ ಯಾವ ಫಾರ್ಮುಲಾ ಬರೋದಿಲ್ಲ ಎಲ್ಲಿ? ಸರ್ಕಲ್ ವಿಚಾರದಲ್ಲಿ. ನೆಕ್ಸ್ಟ್, ತ್ರಿಜ್ಯ 7 ಇದ್ರೆ ಡೈರೆಕ್ಟ್ ಆಗಿ ಏರಿಯಾ ಫಿಕ್ಸ್ಡ್ 154. ತ್ರಿಜ್ಯ 7 ನೋಡಿದ್ರೆ ಏರಿಯಾ 154 ಫಿಕ್ಸ್ಡ್. ಓಕೆ. ನೆಕ್ಸ್ಟ್, 100% ಜಾಸ್ತಿ ಮಾಡು, ಇನ್ಮೇಲಿಂದ ಎಲ್ಲಾದ್ರೂ ಬರ್ಲಿ ಡಬಲ್ ಮಾಡು ಅಂತ ಲೆಕ್ಕ. ನಂತರ ಟೇಬಲ್ ಹೇಳಿದೀನಿ. 100% ಡಬಲ್, 200% ಟ್ರಿಬಲ್, 300% 4 ಟೈಮ್ಸ್. ಈ ತರ ಒಂದೊಂದೇ ಜಾಸ್ತಿ ಮಾಡ್ತಾ ಹೋಗ್ಬೋದು. ಇನ್ನು ಇದೊಂದು ಟ್ರಿಕ್ ಕೂಡ ಹೇಳಿದೀನಿ. ಈ ಟ್ರಿಕ್ ಏನು? ಇವೆರಡು ಮಲ್ಟಿಪ್ಲೈ ಮಾಡಿ 8 2 16. 2 2 ಸೇಮ್ ಇದೆ, 2 ನೆಕ್ಸ್ಟ್ ನಂಬರ್ 3, 2 3 6, 616. ಇವಿಷ್ಟು ಮಾಹಿತಿಗಳು ಇದರಲ್ಲಿ ಇಂಪಾರ್ಟೆಂಟ್. ತ್ರಿಜ್ಯ 7 ಅಂತ, ತ್ರಿಜ್ಯ 6 ಅಂತಾನೆ ಅಂದ್ಕೊಳ್ಳೋಣ. ತ್ರಿಜ್ಯ 6 ಅಂತ ಅಂದ್ಕೊಂಡ್ಬಿಟ್ರೆ ಏರಿಯಾ ಏನಾಗುತ್ತದೆ? ಪೈ ಆರ್ ಸ್ಕ್ವೇರ್ ಆಗುತ್ತದೆ. ತ್ರಿಜ್ಯ 100% ಜಾಸ್ತಿ ಮಾಡು ಅಂದ್ರೆ ಡಬಲ್ ಮಾಡು, ಡಬಲ್ ಮಾಡು ಅಂದ್ರೆ 2r. ಪೈ ಆರ್ ಸ್ಕ್ವೇರ್, ಪೈ ಆರ್ ಸ್ಕ್ವೇರ್. ಆರ್ ಅಂದ್ರೆ ತ್ರಿಜ್ಯ, ತ್ರಿಜ್ಯ ಅಂದ್ರೆ 2r. 2 ವರ್ಗ 4, ಪೈ ಹಾಗೆ ಇರ್ಲಿ, ಆರ್ ಸ್ಕ್ವೇರ್. ಮುಂಚೆ ಒಂದೇ ಪೈ ಆರ್ ಸ್ಕ್ವೇರ್ ಇತ್ತು, ಈಗ 4 ಪೈ ಆರ್ ಸ್ಕ್ವೇರ್ ಆಯ್ತು. ಎಷ್ಟಿತ್ತು? 1 ಪೈ ಆರ್ ಸ್ಕ್ವೇರ್ ಇತ್ತು. ಎಷ್ಟಾಯ್ತು? 4 ಪೈ ಆರ್ ಸ್ಕ್ವೇರ್ ಆಯ್ತು. ಎಷ್ಟು ಜಾಸ್ತಿ ಆಯ್ತು? 3 ಪೈ ಆರ್ ಸ್ಕ್ವೇರ್ ಜಾಸ್ತಿ ಆಯ್ತು. ಈ ಜಾಸ್ತಿ ಆಗೋದು ಕಡಿಮೆ ಆಗೋದು ಯಾವಾಗಲೂ ಒರಿಜಿನಲ್ ಫಿಗರ್ ಮೇಲೆ. ಪೈ ಆರ್ ಸ್ಕ್ವೇರ್ಗೆ ಎಷ್ಟು ಹೆಚ್ಚಳ? 3 ಪೈ ಆರ್ ಸ್ಕ್ವೇರ್ ಹೆಚ್ಚಳ. 100ಗೆ ಎಷ್ಟು ಹೆಚ್ಚಳ?
ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. Pi r square will get cancelled. The answer is once again 300%. ಇದು without taking any numbers. ಮತ್ತೆ ಯಾವ ಪಾಯಿಂಟ್ ಹೇಳಿದೆ ಮುಂಚೆ 100 ಯಾಕೆ ತಗೋಬಾರ್ದು, 7 ಯಾಕೆ ತಗೋಬೇಕು? 7 is the most popular length of radius. ಯಾಕೆ ಅಂದ್ರೆ just to avoid fractions. ಈ pi ನ ಬೆಲೆ 22/7 ಅವಾಯ್ಡ್ ಮಾಡೋದಕ್ಕೋಸ್ಕರ 7 is the most popular length of radius. ಇದು ವಿದೌಟ್ ಟೇಕಿಂಗ್ ಎನಿ ನಂಬರ್ಸ್ ತೆಗೆದುಕೊಳ್ಳದೇನು ಕೂಡ ಈ ರೀತಿಯಾಗಿ ನಾವು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಇದು ಬರ್ದಾಯ್ತಾ? ಡಿಲೀಟ್ ಮಾಡೋಣ. ಇದೆಲ್ಲ ಬಿಟ್ಟು ಈಗ ನಾನು ಕೊಡೋ ಟ್ರಿಕ್ ಅನ್ನ ಯೂಸ್ ಮಾಡಬೇಕು ಎಕ್ಸಾಮ್ ಹಾಲ್ ಅಲ್ಲಿ. 2x plus x² by 100. This is the trick to be used. ಮುಂಚೆ ಹೇಳಿದ ಎರಡು ಮೆಥಡ್ ಬಿಡಬೇಕು, ಇದನ್ನ ಟ್ರಿಕ್ ಅನ್ನ ಯೂಸ್ ಮಾಡಬೇಕು. ಟ್ರಿಕ್ ಏನು? 2x plus x² by 100 ತಪ್ಪು ಬರೆಯಕ್ ಹೋಗಬೇಡಿ, ಈ ತರ ಬರೆಯೋ ಚಾನ್ಸ್ ಜಾಸ್ತಿ ಇರುತ್ತದೆ. ದಿಸ್ ಇಸ್ ರಾಂಗ್, ದಿಸ್ ಇಸ್ ಕರೆಕ್ಟ್. ಇದೇ ಬೇರೆ ಪದ, ಇದೇ ಬೇರೆ ಪದ, ಮಧ್ಯಕ್ಕೆ ಪ್ಲಸ್ ಇದೆ, ಪ್ಲಸ್ ಫಸ್ಟ್ ಬರೆದ್ ಬಿಡಿ, ಅದೇ ಬೇರೆ ಇದೇ ಬೇರೆ. 2 into x, x ಅಂದ್ರೆ 100, x ಸ್ಕ್ವೇರ್ ಅಂದ್ರೆ 100 ಸ್ಕ್ವೇರ್ ಅಂದ್ರೆ 100 into 100, ಕೆಳಗಡೆ 100. 100 will get cancelled, plus 100. ಈ ಸೈಡ್ 2 into 100 is 200. Once again the answer is 300. ಇನ್ನು KSRP ಎಕ್ಸಾಮ್ ಅಲ್ಲಿ ಇನ್ನೊಂದು ವಿಚಾರ ಅಂದ್ರೆ ಈ ವೃತ್ತದ ತ್ರಿಜ್ಯ 1% ಜಾಸ್ತಿ ಮಾಡಿದಾಗ ಅಂತ ಕೊಟ್ರೆ, ನೀವು ಮುಂಚೆ ಹೇಳಿದ್ದು ಈ ತರ 7 ತಗೊಂಡ್ರು ಈಸಿ ಆಗಲ್ಲ, ಬಿಕಾಸ್ ಯು ವಿಲ್ ಕಮ್ ಅಕ್ರಾಸ್ ಡೆಸಿಮಲ್ಸ್. 10 ತಗೊಂಡ್ರು ಆಗಲ್ಲ, ಏನ್ ತಗೊಂಡ್ರು ಆಗಲ್ಲ. ಈಸಿ ಆಗೋದು ಯಾವಾಗ? ಓನ್ಲಿ ವೆನ್ ವಿ ಯೂಸ್ ದಿಸ್ ಟ್ರಿಕ್. ಓಕೆ, 2 into x, 2 into 1 plus x square, 1 square by 100. 1 square ಅಂದ್ರೆ 1, 2 ones are 2 plus 1 by 100. ಈ ತರ ಪ್ಲಸ್ ಇದ್ರೆ ಪ್ಲಸ್ ಮರ್ತೇ ಬಿಡ್ಬೇಕು, ಅದು ಟ್ರಿಕ್. ಪ್ಲಸ್ ಇದ್ರು ಅಷ್ಟೇ, ಇಲ್ಲ ಅಂದ್ರೂ ಅಷ್ಟೇ. 100 2s are 200 plus 1, 2 not 1 by 100. 2 0 ನಂತರ 1, 2 0 ನಂತರ ಪಾಯಿಂಟ್. ದ ಫೈನಲ್ ಆನ್ಸರ್ ಇಸ್ 2.01%. ಇದರ ಅರ್ಥ ಏನು? ವೃತ್ತದ ತ್ರಿಜ್ಯವನ್ನು ಬರೀ 1% ಜಾಸ್ತಿ ಮಾಡಿದ್ರೆ ಅದ್ರ ಏರಿಯಾದಲ್ಲಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತದೆ? 2.01% ಜಾಸ್ತಿ ಆಗುತ್ತದೆ. ದಿ ಬೆಸ್ಟ್ ಟ್ರಿಕ್ ಟು ಸಾಲ್ವ್ ಸಚ್ ಪ್ರಾಬ್ಲಮ್ಸ್. 2x plus x² by 100. ಇನ್ನು ಲಾಸ್ಟ್ ಪಾಯಿಂಟ್ ರಿಲೇಟೆಡ್ ಟು ದಿಸ್, ಅದು ಏನು ಅಂದ್ರೆ KSRP ಎಕ್ಸಾಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ವೃತ್ತದ ತ್ರಿಜ್ಯವನ್ನು 3 ಪಟ್ಟು ಹೆಚ್ಚಿಸಿದಾಗ ಅಂತ ಕೊಟ್ಟಿದ್ದಾನೆ. 3 ಪಟ್ಟು ಹೆಚ್ಚಿಸಿದಾಗ, ಡಬಲ್ ಮಾಡೋದು ಅಂದ್ರೆ 100%, 3 ಪಟ್ಟು ಹೆಚ್ಚಿಸಿದಾಗ ಅಂದ್ರೆ ತ್ರಿಜ್ಯ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದೀವಿ? 200%. ಅದರ ಅರ್ಥ x ಇದಲ್ಲಿ 200 ಬರೀವಿ. 2 into 200 ಪ್ಲಸ್ 200 ಸ್ಕ್ವೇರ್ ಅಂದ್ರೆ 200 into 200, ಕೆಳಗಡೆ 100, 00 ಕ್ಯಾನ್ಸಲ್. 400 plus 400. The final answer is 800%. So ವೃತ್ತದ ತ್ರಿಜ್ಯವನ್ನು 3 ಪಟ್ಟು ಹೆಚ್ಚಿಸಿದಾಗ, when the radius of a circle is increased by 3 times, by what percent its area will be increased? Okay, ವೃತ್ತದ ತ್ರಿಜ್ಯವನ್ನು 3 ಪಟ್ಟು ನೀವು ಹೆಚ್ಚಿಸಿದಾಗ ಏರಿಯಾದಲ್ಲಿ, ವೃತ್ತದ ಕ್ಷೇತ್ರಫಲದಲ್ಲಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತದೆ? 300% ಜಾಸ್ತಿ ಆಗುತ್ತದೆ. ಕೀ ಆನ್ಸರ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? ಕೀ ಆನ್ಸರ್ ಅಲ್ಲಿ 200% ಜಾಸ್ತಿ ಆಗುತ್ತದೆ ಅಂತ ಕೊಟ್ಟಿದ್ದಾನೆ. ದಟ್ ಈಸ್ ರಾಂಗ್, ನಾನು ಹೇಳಿದ್ದು ಸರಿ. ಇದು KSRP. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅದೊಂದು ಹೇಳ್ತೀನಿ, ಬರ್ಕೊಂಡ್ಬಿಡಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನೆಕ್ಸ್ಟ್ ಪ್ರಾಬ್ಲಮ್. ಈಗ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬಂದಿರುವಂತ ಪ್ರಶ್ನೆ ನೋಡೋಣ. ವೃತ್ತದ ತ್ರಿಜ್ಯವನ್ನು 50% ಕಡಿಮೆ ಮಾಡಿದಾಗ, ವೃತ್ತದ ತ್ರಿಜ್ಯವನ್ನು 50% ಕಡಿಮೆ ಮಾಡಿದಾಗ ವೃತ್ತದ ಕ್ಷೇತ್ರಫಲದಲ್ಲಿ ಶೇಕಡಾವಾರು ಎಷ್ಟು ಕಡಿಮೆ ಆಗುತ್ತದೆ? ಎಷ್ಟು ಬರ್ತದೆ? ನಾವು ರೇಡಿಯಸ್ ಆಫ್ ದ ಸರ್ಕಲ್, ವೃತ್ತ ತ್ರಿಜ್ಯ 50% ಕಡಿಮೆ ಮಾಡಿದ್ರೆ ಅದರ ಕ್ಷೇತ್ರಫಲ, ಏರಿಯಾ, ವಿಸ್ತೀರ್ಣ ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತದೆ? ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬಂದಿರೋದು. ಸೊ ನಾನು ಇಲ್ಲಿವರೆಗೆ ಹೇಳಿದ್ದೆಲ್ಲ ಜಾಸ್ತಿ ಮಾಡೋದು, ಬಟ್ ಇವಾಗ ಕೇಳಿರೋದು ಕಡಿಮೆ ಮಾಡಿರೋದು. ಕಡಿಮೆ ಮಾಡೋದಕ್ಕೆ ಕೇಳಿದ್ರೆ ಮೈನಸ್ ಹಾಕೊಂಡ್ಬಿಡಿ. 2x minus x² by 100.
2 into x 2 into 50 minus x square ಅಂದ್ರೆ 50 into 50 by 100. 0 0 will get cancelled. 100 minus 25 will give us the final answer 75%. ಸೊ ನಿವೃತ್ತ ತ್ರಿಜ್ಯವನ್ನ 50% ಕಡಿಮೆ ಮಾಡಿದ್ರೆ ಏರಿಯಾದಲ್ಲಿ ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತದೆ ಬರ್ತೈತೆ ಎಲ್ರಿಗೂ? ಸೊ ವೃತ್ತದ ತ್ರಿಜ್ಯವನ್ನ 50% ಕಡಿಮೆ ಮಾಡಿದ್ರೆ ಏರಿಯಾದಲ್ಲಿ ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತದೆ? 75% ಕಡಿಮೆ ಆಗುತ್ತದೆ. ಇನ್ನು ವೈರ್ ಮೇಲೆ ಕೇಳೋದಾದ್ರೆ ಯಾವ ತರ ವೈರ್ ಮೇಲೆ ಕೇಳುತ್ತಾನೆ ಅದೊಂದು ಪ್ರಶ್ನೆ ಮಾಡೋಣ ಬನ್ನಿ. ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಆನ್ ಬೆಂಡಿಂಗ್ ದ ವೈರ್. ಇದು ಬೆಂಡ್ ಮಾಡೋದು, ವೈರ್ ಬೆಂಡ್ ಮಾಡೋದ್ರ ಮೇಲೆ ಒಂದು ಪ್ರಶ್ನೆ ಹೇಳ್ತೀನಿ, ಬರ್ಕೊಳ್ಳಿ. ಒಂದು ತಂತಿಯನ್ನು ಚೌಕಾಕಾರದಲ್ಲಿ ಬಗ್ಗಿಸಲಾಗಿದೆ. ಒಂದು ತಂತಿಯನ್ನು ಚೌಕಾಕಾರದಲ್ಲಿ ಬಗ್ಗಿಸಲಾಗಿದೆ. ಆ ಚೌಕದ ಕ್ಷೇತ್ರಫಲ 121. ಆ ಚೌಕದ ಕ್ಷೇತ್ರಫಲ 121 ಚದರ ಮೀಟರ್. ಈಗ ಅದೇ ತಂತಿಯನ್ನು ವೃತ್ತಾಕಾರದಲ್ಲಿ ಬಗ್ಗಿಸಲಾಯಿತು. ಹಾಗಾದ್ರೆ ಆ ವೃತ್ತದ ಕ್ಷೇತ್ರಫಲ ಎಷ್ಟು? A wire is bent in the form of a square. Whose area is 121 square meter. Whose area is 121 square meter. Now the same wire is bent in the form of a circle. Find the area of the circle so formed. ಈಗ 121 ಚದರ ಮೀಟರ್ ಇದೆ, ಚೌಕಾಕಾರದಲ್ಲಿ ಬೆಂಡ್ ಮಾಡಿದೀವಿ. ಚೌಕ್ ಅಂದ್ರೆ ಎಲ್ಲ ಸೇಮ್ ಸೈಜ್ ಇರ್ಬೇಕಲ್ಲ. ಸೊ ಎಲ್ಲ ಎಷ್ಟೆಷ್ಟು ಮೀಟರ್ ಇದೆ ಅಂತ ಅಂದ್ಕೊಳ್ಳೋಣ. 11 ಮೀಟರ್ ಇದ್ದಾಗಲೇ ಅದು ಏರಿಯಾ 121 ಆಗೋದು. ಯಾಕೆ ಉದ್ದ ಇಂಟು ಹೋಗಲ್ಲ? 11 121 ಲೆಂತ್ ಇಂಟು ಬ್ರೆಡ್ತ್ 11 121. ಸೊ ಎಲ್ಲ 11 ಮೀಟರ್ ಅಂದ್ರೆ ಆ ತಂತಿಯನ್ನು ಬಿಚ್ಚಿಟ್ಬಿಟ್ರೆ ಟೋಟಲಿ ಎಷ್ಟು ಮೀಟರ್ ಉದ್ದ ಆಗುತ್ತೆ? 11. ತಂತಿಯ ಒಟ್ಟು ಉದ್ದ 44 ಮೀಟರ್. ಆ ತಂತಿಯನ್ನು ನಾವೀಗ ಸರ್ಕಲ್ ಶೇಪ್ ಅಲ್ಲಿ ಬೆಂಡ್ ಮಾಡ್ತಾ ಇದೀವಿ. ಇದು ತಂತಿ, ಇದು ಸರ್ಕಲ್, ಇದು ವೃತ್ತದ ಸುತ್ತಳತೆ. The circumference of the circle, which is 2 pi r, which is equivalent to 44 meter. 2 pi r ಅಂದ್ರೆ ಒಂದೇ, ವೃತ್ತದ ಸುತ್ತಳತೆ ಅಂದ್ರೆ ಒಂದೇ, 44 ಮೀಟರ್ ಅಂದ್ರೆ ಒಂದೇ, ಲೆಂತ್ ಆಫ್ ದ ವೈರ್ ಅಂದ್ರೆ ಒಂದೇ, ಎಲ್ಲದರ ಅರ್ಥ ಒಂದೇ ಈ ಪ್ರಾಬ್ಲಮ್ ಅಲ್ಲಿ. ಈಗ ನಾವು ಏನ್ ಕಂಡುಹಿಡಿಯಬಹುದು? 2 ಹಾಗೆ ಇರ್ಲಿ, ಪೈ 22/7 ಇಂಟು ಆರ್ ಹಾಗೆ ಇರ್ಲಿ, 44 ಹಾಗೆ ಇರ್ಲಿ. 2 22 44 ಕ್ಯಾನ್ಸಲ್. 6 ಇಲ್ಲೇ ಇರ್ಲಿ, 7 ಆ ಸರ್ ಕಳಿಸಿ. ತ್ರಿಜ್ಯ ಏನಾಯ್ತು? 7 ಆಯ್ತು. ಈ ವೃತ್ತದ ತ್ರಿಜ್ಯ 7 ಮೀಟರ್ ಆಯ್ತು. ವೃತ್ತ ತ್ರಿಜ್ಯ 7 ಮೀಟರ್ ಆದ್ರೆ ಏರಿಯಾ ಡೈರೆಕ್ಟ್ ಆಗಿ ಏನ್ ಬರಿಬೇಕಂತ ಹೇಳಿದೀನಿ? 154 ಬರಿಬೇಕಂತ ಹೇಳಿದೀನಿ. ಅಂಡ್ ದಟ್ ಇಸ್ ದ ಫೈನಲ್ ಆನ್ಸರ್. ಸೊ ನಾವು ಅದೇ ವೈರ್ ನ ಯೂಸ್ ಮಾಡ್ತಾ ಇದ್ರು ಕೂಡ ಇಲ್ಲಿ ಏರಿಯಾನೇ ಬೇರೆ ಆಯ್ತು, ಇಲ್ಲಿ ಏರಿಯಾನೇ ಬೇರೆ ಆಯ್ತು. ಆಯ್ತಾ? ವೈರ್ ನ ನೀವು ಚೌಕಾಕಾರದಲ್ಲಿ ಬೆಂಡ್ ಮಾಡಿದಾಗ ವೃತ್ತದ ಕ್ಷೇತ್ರಫಲ ಎಷ್ಟಾಯ್ತು? 121. ಅದೇ ವೈರ್ ಯೂಸ್ ಮಾಡಿ ನೀವು ಸರ್ಕಲ್ ಶೇಪ್ ಅಲ್ಲಿ ಬೆಂಡ್ ಮಾಡಿದ್ರೆ ಕ್ಷೇತ್ರಫಲ ಎಷ್ಟಾಗುತ್ತದೆ? 154. Though we are using the same wire, the area that it encloses will be different. Okay. ಈ ವೈರ್ ಮೇಲೆ ಕೇಳೋದಾದ್ರೆ ಈ ಟೈಪ್ ಕ್ವಶನ್ಸ್ ಅನ್ನ ಕೇಳ್ತಾನೆ. ವೃತ್ತದ ಮೇಲೆ ಕ್ವಶನ್ಸ್ ಕೇಳೋದಾದ್ರೆ ಮುಂಚೆ ಹೇಳಿದ್ದು ಅಂದ್ರೆ ತ್ರಿಜ್ಯ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಅಥವಾ ಚೌಕದ ವಿಚಾರಕ್ಕೆ ಬಂದಾಗ ಚೌಕದ ಭಾವವನ್ನ ಇಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಏರಿಯಾದಲ್ಲಿ ಎಷ್ಟು ಪರ್ಸೆಂಟ್ ಜಾಸ್ತಿ, ಎಷ್ಟು ಪರ್ಸೆಂಟ್ ಕಡಿಮೆ. ಆಯತದ ವಿಚಾರದಲ್ಲಿ ಓಕೆ, ಅವರು ಉದ್ದ ಜಾಸ್ತಿ ಮಾಡಿ ಅಗಲ ಕಡಿಮೆ ಮಾಡಿ ಇಷ್ಟು ಪರ್ಸೆಂಟ್ ಜಾಸ್ತಿ ಇಷ್ಟು ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಏರಿಯಾದಲ್ಲಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತದೆ, ಕಡಿಮೆ ಆಗುತ್ತದೆ. ದಿಸ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್. ಒಬ್ರು ಯಾರೋ ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಮಾಡಿದಾರೆ ನೋಡಿ ಚಾಟ್ ಬಾಕ್ಸ್ ಅಲ್ಲಿ. ದ ಆನ್ಸರ್ ದಟ್ ಹಿ ಒಬ್ಟೈನ್ಡ್ ಇಸ್ 56.25%. ಅದು ಆಪ್ಷನ್ಸ್ ಅಲ್ಲಿ ಇದೆ. ಸೆಕೆಂಡ್ ಆಪ್ಷನ್ 56.25%. ಸೊ ಜಾಸ್ತಿ ಯಾರೋ ಎಕ್ಸ್ಪ್ಲನೇಷನ್ ಯಾರೋ ಕೊಡ್ತಾ ಇದ್ರಲ್ಲ, ಯಾರೋ ಒಬ್ರು ಲೇಡೀಸ್ ಓಕೆ ಆರ್ಗ್ಯೂ ಮಾಡ್ತಾ ಇದ್ರಲ್ಲ, ಅವರು ಇದನ್ನ ನೋಡಿ ಕಲ್ತ್ಕೋಬಹುದು.
but I don't want this solution because it is out of my subject. ನಾನು ಸಬ್ಜೆಕ್ಟ್ ಬಿಟ್ಟು ಬೇರೆ ಏನೇ ಇದ್ರು ನಾನು ಅದ್ರ ಕಡೆ ಅದನ್ನ ಕಡೆ ನೋಡೋದೇ ಇಲ್ಲ. ಸರ್ ಅದು ನಾನೇ ಸಾಲ್ವ್ ಮಾಡಿದ್ದು, ನೀವು ಸಾಲ್ವ್ ಮಾಡಿ ನೀವು ಟ್ರೈ ಸಾಲ್ವ್ ಮಾಡಿ. ಮಾಡಿದ ಟ್ರೈ ಮಾಡಿ ನೀವೇ ಸಾಲ್ವ್ ಮಾಡಿದ ಆಯ್ತಲ್ಲ ಮತ್ತೆ. ಹಾ ಸರ್. ಓಕೆ ಫೈನ್. ಓಕೆ, ಬಟ್ ಅದಂತೂ ಮೆಂಟಲ್ ಎಬಿಲಿಟಿ ಒಂದು ಏರಿಯಾದಲ್ಲಿ ಬರದೇ ಇರುವಂತ ಪ್ರಾಬ್ಲಮ್ ಮೇಡಮ್. ಓಕೆ, ನೆಕ್ಸ್ಟ್ ಮುಂದೆ ಮತ್ತೆ ಯಾವ್ದಾದ್ರು ಇದ್ರೆ ಡೌಟ್ಸ್ ಕೇಳಿ. ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಸರ್ ಪರದಿ ಕೇಂದ್ರ ಇನ್ನೊಂದ್ಸತಿ ಕೇಳಿ. ಸರ್ ತ್ರಿಜ್ಯದ 60ರಷ್ಟು ಅಧಿಕಗೊಳಿಸಿದರೆ ಪರದೆಯಲ್ಲಾಗುವ ಹೆಚ್ಚಳ. ಪರಿಧಿ ಅಂದ್ರೆ ಏನು? ಇದು ಪರಿಧಿ. ಓಕೆ, ಸುತ್ತಳತೆ ಪರಿಧಿ ಎಲ್ಲ ಒಂದೇ. ಸರ್ಕಂಫರೆನ್ಸ್. ಓಕೆ, ನಂತರ ಫಾರ್ಮುಲಾ ಈಸ್ 2πr. ಇದು ಫಾರ್ಮುಲಾ. ಈಗ ಕ್ವಶನ್ ಕೇಳಿ ನೀವು ಇನ್ನೊಂದ್ಸತಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದಿರಾ? ಇಲ್ಲ ಸರ್. ಹೇಳಿ. ವೃತ್ತದ ತ್ರಿಜ್ಯವನ್ನು 60% ಅಧಿಕಗೊಳಿಸಿದಾಗ ಅದರಲ್ಲಾಗುವ ಪರದೆಯ ಹೆಚ್ಚಳ. 60% ನಾವು ರೇಡಿಯಸ್ ಜಾಸ್ತಿ ಮಾಡಿದ್ರೆ 2πr ದಲ್ಲಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತದೆ? ಇಷ್ಟೇ ಸಿಂಪಲ್ ಇದೆ. ಓಕೆ, ವೃತ್ತದ ತ್ರಿಜ್ಯವನ್ನ 60% ಜಾಸ್ತಿ ಮಾಡಿದ್ರೆ ಪರಿಧಿಯಲ್ಲಿ ಅಂದ್ರೆ ಸರ್ಕಂಫರೆನ್ಸ್ ಅಲ್ಲಿ, ಅದರ ಅರ್ಥ ಸುತ್ತಳತೆಯಲ್ಲಿ ಎಷ್ಟು ಪರ್ಸೆಂಟ್ ಹೆಚ್ಚಳ ಆಗುತ್ತದೆ. ಓಕೆ, ಫಸ್ಟ್ ಏನ್ ಮಾಡಿ ಅಂದ್ರೆ 100 ತಗೊಂಡು ಸ್ಟಾರ್ಟ್ ಮಾಡ್ಬಿಡಿ. ಓಕೆ, ಫಸ್ಟ್ ಒಂದ್ಸತಿ 100 ತಗೊಂಡು 2πr ಮಾಡ್ಬೇಕು. ಇನ್ನೊಂದ್ಸತಿ 160 ತಗೊಂಡು 2πr ಮಾಡ್ಬೇಕು. ಒಳ ಮರ್ತ ಆಗ್ತದೆಯಾ? 100 ತಗೊಂಡು 2πr ಮಾಡ್ಬೇಕು ಅಂದ್ರೆ ಬಿಫೋರ್ ಇನ್ಕ್ರಿಮೆಂಟ್ ಇದು. ನಂತರ ನಾವು 60% ಜಾಸ್ತಿ ಮಾಡ್ಬೇಕು. ಪ್ರತಿ 100ಕ್ಕೆ 60% ಜಾಸ್ತಿ ಮಾಡ್ಬೇಕು. ಇಲ್ಲಿ ತ್ರಿಜ್ಯದಲ್ಲಿ ಮುಂಚೆ 100 ಇದ್ರೆ 60 ಜಾಸ್ತಿ ಮಾಡಿ 160 ಬರ್ಬೇಕು. ಅವಾಗ ಮತ್ತೆ ಏನ್ ಮಾಡಬೇಕು? 2πr. ಅರ್ಥ ಆಗ್ತದೆ ಎಲ್ರಿಗೂ? 2 ಅಂದ್ರೆ 2 ಫಸ್ಟ್ 100 ತಗೊಂಡ್ ಮಾಡಿ, ನಂತರ 160 ತಗೊಂಡ್ ಮಾಡಿ, 2 ಸತಿ 2πr ಕಂಡಿಡಿಬೇಕು ಅಷ್ಟೇ. ಇಲ್ಲಿ ಮಾಡ್ತೀನಿ. ಫಸ್ಟ್ ಒಂದ್ಸತಿ 100 ತಗೊಂಡ್ ಕಂಡಿಡಿಯೋಣ, 2πr ಮಾಡೋಣ. 2πr ಅಂದ್ರೆ ಏನೇನು ಇದರಲ್ಲಿ? 2πr ಅಂದ್ರೆ ಏನು? 100 ಅಂದ್ರೆ 200π ಆಗ್ಬಿಡುತ್ತಾ? ಇದು ಅರ್ಥತೆ ಎಲ್ರಿಗೂ? ನೆಕ್ಸ್ಟ್ ತ್ರಿಜ್ಯ ಈಗ ಜಾಸ್ತಿ ಮಾಡ್ತೀನಿ 60%. ಪ್ರತಿ 100ಕ್ಕೆ 60 ಜಾಸ್ತಿ, ಪ್ರತಿ 100ಕ್ಕೆ 60 ಜಾಸ್ತಿ ಅಂದ್ರೆ 160. ಮತ್ತೆ 2πr, 2 × π × r 16 2 32 320π. ಮುಂಚೆ 200π ಇತ್ತು, ಈಗ 320π ಆಯ್ತು. ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು? ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಂತ ಕೇಳಿದ್ರೆ ಜಾಸ್ತಿ ಆಯ್ತು ಅಂತ ಹೇಳ್ಬೇಕು. ಎಷ್ಟು ಜಾಸ್ತಿ ಆಯ್ತು ಅಂತ ಕೇಳಿದ್ರೆ 120 ಜಾಸ್ತಿ ಆಯ್ತು ಅಂತ ಹೇಳ್ಬೇಕು. 120π ಜಾಸ್ತಿ ಆಗ್ಲಿಲ್ಲ. ಮುಂಚೆ 200 ಇತ್ತು, 320 ಆಯ್ತು. 120π ಜಾಸ್ತಿ ಆಯ್ತು. ಎಷ್ಟಕ್ಕೆ ಅಂತ ಕೇಳಿದ್ರೆ ಒರಿಜಿನಲ್ ಫಿಗರ್ 200πಗೆ ಎಷ್ಟು ಹೆಚ್ಚಳ? 120π ಹೆಚ್ಚಳ. ಕೇಳ್ತಾ ಇರೋದು ಪರ್ಸೆಂಟೇಜ್ ಹೆಚ್ಚಳ. ಪ್ರತಿ 100ಕ್ಕೆ ಎಷ್ಟು ಹೆಚ್ಚಳ? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದೆಲ್ಲ ಮೇಲ್ಗಡೆ. ಈ ಪೈ ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 2 1 2 6 60% ಏನಾಗುತ್ತದೆ? ಹೆಚ್ಚಳ ಆಗುತ್ತದೆ. ಏನು ಡೌಟ್ಸ್ ಇನ್ ದಿಸ್? ಇಲ್ಲೇ ಮಾಡ್ಬೋದು. ಇಲ್ಲೇ ನೋಡಿ, 200ಕ್ಕೆ 120 ಜಾಸ್ತಿ. ಇದನ್ನ ಅರ್ಧ ಮಾಡಿದ್ರೆ 100ಕ್ಕೆ ಎಷ್ಟು ಜಾಸ್ತಿ ಅಂದ್ರೆ ಇದನ್ನು ಅರ್ಧ ಮಾಡಿ 60 ಜಾಸ್ತಿ ಆಗುತ್ತೆ. 100ಕ್ಕೆ 60 ಜಾಸ್ತಿ. ಇದರ ಅರ್ಥ ಏನು ಅಂದ್ರೆ ನಾವು ತ್ರಿಜ್ಯವನ್ನ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ತೀವೋ ಅಷ್ಟೇ ಪರ್ಸೆಂಟ್ ಏನ್ ಜಾಸ್ತಿ ಆಗುತ್ತದೆ? ಪರಿಧಿ ಜಾಸ್ತಿ ಆಗುತ್ತದೆ. ಇದನ್ನು ಬೈಹ್ಯಾಟ್ ಮಾಡೋದ್ರಲ್ಲಿ ಅರ್ಥ ಇದೆ. ದಿಸ್ ಇಸ್ ಹೌ ವಿ ಮಸ್ಟ್ ಡೆವಲಪ್ ದ ಲಾಜಿಕ್ಸ್. ದಿಸ್ ಇಸ್ ಹೌ ವಿ ಕ್ಯಾನ್ ಸೇವ್ ಟೈಮ್. ದಿಸ್ ಇಸ್ ಹೌ ವಿ ಮಸ್ಟ್ ಡೆವಲಪ್ ದ ಟ್ರಿಕ್ಸ್. ಓಕೆ, ವೃತ್ತದ ತ್ರಿಜ್ಯ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ತೀವೋ ಅಷ್ಟೇ ಪರ್ಸೆಂಟ್ ಏನ್ ಜಾಸ್ತಿ ಆಗುತ್ತದೆ? ಪರಿಧಿ ಜಾಸ್ತಿ ಆಗುತ್ತದೆ, ಸರ್ಕಂಫರೆನ್ಸ್ ಜಾಸ್ತಿ ಆಗುತ್ತದೆ, ವೃತ್ತದ ಸುತ್ತಳತೆ ಜಾಸ್ತಿ ಆಗುತ್ತದೆ ಅನ್ನೋದು ಗೊತ್ತಾಯ್ತು ಅಂದ್ರೆ ಅದನ್ನ ಏನ್ ಮಾಡ್ಬೇಕು? ಬೈಹ್ಯಾಟ್ ಮಾಡಕ್ ರೆಡಿ ಇರ್ಬೇಕು. ಅದನ್ನ ಒಂದು ಪಾಯಿಂಟ್ ನೋಟ್ ಮಾಡ್ಕೊಂಡು, ಓಕೆ, ಸೊ ದಟ್ ವಿ ಕ್ಯಾನ್ ಸೇವ್ ಟೈಮ್. ಡಬಲ್ ಆಗುತ್ತೆ ಹಾಗಾದ್ರೆ 60 ಇದ್ರೆ 120. ನಾನು ಹೇಳಿದ್ನ
ನಾನ್ ಹೇಳಿದ್ದು ವೃತ್ತದ ತ್ರಿಜ್ಯ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೋ ಅಷ್ಟೇ ಪರ್ಸೆಂಟ್ ಪರಿಧಿ ಜಾಸ್ತಿ ಆಗುತ್ತದೆ ಅಂತ ಹೇಳಿದ್ದು. ಆನ್ಸರ್ 60% ಬಂತಲ್ಲ. ವೃತ್ತ ತ್ರಿಜ್ಯನು ನಾವು 60% ಜಾಸ್ತಿ ಮಾಡಿದೀವಿ, ಪರಿಧಿನೂ 60% ಜಾಸ್ತಿ ಆಯ್ತು. ಅದರ ಅರ್ಥ ಎರಡು ಸೇಮ್ ಇರ್ತದೆ ಯಾವಾಗಲೂ. ಅದರ ಅರ್ಥ ನಾವು ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಏನು? ವೃತ್ತದ ತ್ರಿಜ್ಯವನ್ನು ಎಷ್ಟು ಪರ್ಸೆಂಟ್ ಹೆಚ್ಚಿಸ್ತೀವೋ ಅಷ್ಟೇ ಪರ್ಸೆಂಟ್ ಆ ವೃತ್ತದ ಪರಿಧಿ ಹೆಚ್ಚಾಗುತ್ತದೆ. ಸೊ ಸ್ಟಿಲ್ ವಿ ಹ್ಯಾವ್ ಗಾಟ್ ಸಫಿಷಿಯಂಟ್ ಟೈಮ್. ಏನು ಅರ್ಜೆಂಟ್ ಏನು ಮಾಡೋ ಅವಶ್ಯಕತೆ ಇಲ್ಲ, ಬೇಕಾದಷ್ಟು ಟೈಮ್ ಇದೆ. ಮತ್ತೆ ಆ ಒಂದು ಎಕ್ಸಾಮ್ ಬರೋಕ್ಕಿಂತ ಮುಂಚೆ ನಮಗೆ ಬೇಕಾದಷ್ಟು ಸ್ಯಾಟರ್ಡೇಗಳು ಕೂಡ ಸಿಗುತ್ತವೆ. ಓಕೆ, ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ 6 ದಿನ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಹಾಗೂ ವಿಡಿಯೋಸ್ಗಳನ್ನ ಸರಿಯಾಗಿ ನೋಡ್ಬೇಕು. ಓಕೆ, 6 ದಿನದಲ್ಲಿ ಏನ್ ಬರ್ತಾವ ಡೌಟ್ಸ್ಗಳು ಅವುಗಳನ್ನ ಸ್ಯಾಟರ್ಡೇಗೆ ತಗೊಂಡ್ಬರ್ಬೇಕು 7 to 8. ಓಕೆ, ಸೊ ನಮಗೆ ಸುಮಾರು ಶನಿವಾರಗಳು ಸಿಗ್ತಾವಂತ ನನ್ನ ಅನಿಸಿಕೆ. ಹಾಗಾಗಿ ದೇರ್ ಶುಡ್ ನಾಟ್ ಬಿ ಎನಿ ಪ್ರಾಬ್ಲಮ್. ಇನ್ನು ಬೇಕಾಷ್ಟು ಟೈಮ್ ಇದೆ. ಓಕೆ, ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಅಗೇನ್. Let us close here. Thank you. Right, sir. Thank you.